ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಸಿದ್ಧಾರೂಢಾಯ ನಮಃ. ಬಸವಾದಿ ಶಿವಶರಣರನ್ನ, ಜಗತ್ತಿನ ಎಲ್ಲ ಮಹಾಪುರುಷರನ್ನ ಮನವಾರ ಸ್ಮರಣೆ ಮಾಡಿಕೊಂಡು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಬಹಳ ಸಾರ್ಥಕ ರೀತಿಯಲ್ಲಿ ಸಂಪನ್ನವಾಗ್ತಾ ಇದೆ. ಈ ಸಮಾರಂಭದಲ್ಲಿ ಸೌಪಸ್ಥಿತರಾದಂಥ ಪೂಜಾ ಶಿವಕುಮಾರ ಅಪ್ಪಗಳವರಿಗೂ, ಕನೇರಿ ಶ್ರೀಗಳವರಿಗೂ, ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾತ್ಮರ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣುಗಳನ್ನು ತಿಳಿಸಿ, ನೀವು ಯಾವಾಗ ಬಿಡ್ತಾರ ಅಂತ ನೀವು ಕುಂತೀರಿ, ಯಾವಾಗ ಪಾಳ್ಯ ಬರ್ತದ ಅಂತ ನಾ ಕುಂತಿದ್ದೆ. ವಿಷಯ ಬಹಳ ಹೇಳಬೇಕಾಗಿದೆ, ಸಮಯದ ಕೊರತೆ ಇದೆ. ಒಂದು ಎರಡು ಮಾತು, 5 ನಿಮಿಷದ 2 ಮಾತು ಹೇಳ್ತೇನೆ ಏನ್ರಿ. ಇವತ್ತ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ. ಈ ಹಿಂದೂ ಎಂಬ ಪದ ಬಹಳ ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡಿದೆ. ನಿಮಗೆಲ್ಲ ಹಿಡಿಸಂಗಿಲ್ಲ ಅದನ್ನು ನಾವು ಸನಾತನ ಧರ್ಮ ಅಂತಾರ ಹೇಳ್ತೀವಿ. ಬಹಳ ಜನರ ಆಕ್ಷೇಪಣೆ, ಇದು ವೇದದಲ್ಲಿಲ್ಲ, ಇದು ಭಗವದ್ಗೀತೆಯಲ್ಲಿಲ್ಲ, ಬ್ರಹ್ಮಸೂತ್ರದಲ್ಲಿಲ್ಲ. ಯಾಕಿಲ್ಲ? ನಿಮಗೆ ಓದ್ಲಕ್ಕೆ ಬಂದಿಲ್ಲ ಎಂದು. ನಿಮಗೆ ಸಂಸ್ಕೃತನೇ ಬರಲ್ಲ, ಅಧ್ಯಯನ ಕೊರತೆ ಇದೆ. ಮನೆ ನನ್ನ ಹತ್ರ ತೋರಿಸ್ತೇನೆ, ಎಷ್ಟು ನಿಮಗೆ ಪ್ರಮಾಣಗಳು ಬೇಕು. ಬಸವಣ್ಣವರ ವಚನದಲ್ಲೇ ನಿಮಗೆ ನಾನು ಬಸವಣ್ಣವರು ವೇದ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ಸಾಂದರ್ಭಿಕ ಮಾತುಗಳನ್ನ ನೀವು ಅನರ್ಥ ರೂಪದಲ್ಲಿ ಅರ್ಥೈಸಬಾರದು. ಬಸವಣ್ಣವ್ರದೊಂದು ಮಾತು ಬರ್ತದೆ, ಗಮನ ವಹಿಸಬೇಕು. ನೀವು ಯಾವಾಗ ಮುಗಿದಂತ ಹತ್ರ ಪಡಬೇಡ್ರಿ. ಸ್ವಲ್ಪ ಹೆಚ್ಚಾದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಪ್ರಪಂಚದ ಕೆಲಸಕ್ಕಾಗಿ ನಾವು ಎಷ್ಟೊಂದು ಸಮಯ ಕೊಡ್ತೀವಿ. ಇದು ಬಹಳ ಚಿಂತನೆಯ ವಿಷಯ ಐತಿ ಇವತ್ತು ಅಂದಿ. ಅಲ್ಲ, ಸಾಂದರ್ಭಿಕ ಮಾತುಗಳು ನಾವು ಹೆಂಗ ಅರ್ಥ ಮಾಡ್ತೀವಿ ನೋಡ್ರಿ. ನಾಲ್ವ ಮಾಡಿದ ರಾವಣಂಗರೆ ಆಯುಷ್ಯ ಆಯಿತು ಅಂತ ಬಸವಣ್ಣ ಒಂದ್ ಕಡೆ ಹೇಳಿದ್ರು. ಬಸವಣ್ಣವರು ಆಗ ಬಸವಣ್ಣವರು ಆನು ಮನವಲ್ಲಿದಂತೆ ಹಾಡುವೆ ಅಂತ ಹೇಳ್ತಾರ. ಇವನು ಬಿಡಿಸಿ ಹೇಳೋದು ಸ್ವಲ್ಪ ನಿಮಗೆ ಟೈಮ್ ಇಲ್ಲ, ನನಗೇನ್ ಮಾಡೋದು, ಬಹಳ ಅವಸರವಾಗಿ ಹೇಳ್ತಾ ಇದ್ದೀನಿ. ಅಂದ್ರೆ ಹಾಡಿದ್ರ ಭಜನೆ ಮಾಡಿದ್ರ ದೇವರು ಒಲಂಗಿಲ್ಲ ಅಂತ ಒಂದ್ ಕಡೆ ಹೇಳಿದ್ರು. ನಾ ಹಾಡ್ತೇನೆ, ನನಗ್ ಹ್ಯಾಂಗ ಮನಸ್ಸಿಗೆ ಬರ್ತದ ಹಂಗ ಹಾಡ್ತೇನೆ ಅಂತ ಒಂದ್ ಕಡೆ ಅಂತಾರ. ಅಂದ್ರೆ ಎರಡು ಮಾತುಗಳು ವಿರೋಧ ಅನ್ಸೋದಿಲ್ವಾ? ವಿರೋಧ ಇಲ್ಲ, ಅದು ನಿಮ್ಗೆ ಅರ್ಥೈಸಿಕೊಳ್ಳಕ್ಕೆ ಬಂದಿಲ್ಲ. ಒಂದು ಸಾರ್ವಕಾಲಿಕ ಮಾತಿರ್ತದೆ, ಒಂದು ಸಕಾಲಿಕ ಮಾತಿರ್ತದೆ. ಏನೋ ಒಂದು ಸಂದರ್ಭ ಒದಗಿ ಬಂದಲ್ಲಿ ಜಾತೀಯತೆಯನ್ನು ಹೇಳ್ತದಪ್ಪ, ಬರೀ ಕರ್ಮವನ್ನು ಪ್ರತಿಪಾದನೆ ಮಾಡ್ತದೆ, ಅಂಥದನ್ನ ನಾನು ಒಪ್ಪುವುದಿಲ್ಲ ಅಂತ ತಿಳ್ಕೊಂಡು ವೇದದ ಬೆನ್ನ ಭಾರ ಎತ್ತುವೆ, ಆಗ ನಮೂಗ ಕೊಯ್ಯುವೆ ಅಂತ ಹೇಳಿದರು. ಹಾಗೆ ಹೇಳಿದಂತ ಬಸವಣ್ಣವ್ರದೇ ವಚನ ಹೇಳುತ್ತೇನೆ. ಅದು ವಚನ ನಾವು ಹುಟ್ಟಿಸ್ಕೊಂಡು ಹೇಳಂಗಿಲ್ಲ. ಇಂಥ ವಚನಗಳಿಗೆ ಅವರು ಪ್ರಕ್ಷಿಪ್ತ ಅಂತ. ಏನು ವಚನ ಇದೆ? ಬಸವಣ್ಣವ್ರದೇ ವಚನ ಹೇಳ್ತೇನೆ ನಿಮಗೆ. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು. ಇದು ನೋಡ್ ಮಾಡ್ಕೋಬೇಕು ನೀವು. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು. ಮೀರಿ ನಡೆಯಲಾಗದು. ಮುಕ್ತಿ ಪದ ವೈದುವಾತ ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ ಕೂಡಲ ಸಂಗಮ ದೇವ ನೀಗನೇ ಒಲಿವ. ನಿಮ್ಗೆ ಉಳಿದ ಮಾತುಗಳ ಕಲ್ಪನೆ ಬರ್ತಾರೆ ಗೊತ್ತಿಲ್ಲ. ಆ ವಚನದ ಆರಂಭವನ್ನೇ ಗಮನಿಸಬೇಕು. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂದ್ರೆ ಬಸವಣ್ಣವರು ವೇದ ವಿರೋಧಿಗಳಾದ್ರೆ ಈ ಮಾತು. ಅಲ್ಲಿ ವೇದದ ಬೆನ್ನ ಭಾರ ಎತ್ತುವೆ ಅಂತಾರ, ಆಗಮದ ಮೂಗ ಕೊಯ್ಯುವೆ ಅಂತಾರ. ಇಲ್ಲಿ ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂತಾರ. ಮತ್ತೆ ಆ ಮಾತು ಸತ್ಯವೋ ಈ ಮಾತು ಸತ್ಯವೋ? ಎರಡೂ ಸತ್ಯ. ನಿಮಗೆ ಅರ್ಥ ಮಾಡ್ಕೊಳಕ್ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳೋದ ಸಲುವಾಗಿ ಎಲ್ಲ ಅನರ್ಥವಾಗಿದೆ ಅಂತ ನಮಗೆ ಅನ್ನಿಸ್ತದೆ. ಹೇಳಿದ್ದು ಒಂದು ನೀವು ತಿಳ್ಕೊಳ್ಳೋದು ಒಂದು,
ಸುಮ್ಮನೆ ನಾ ತಮಾಷೆ ಹೇಳ್ತಿರ್ತೇನೆ. ಮುದುಕಿನ ದವಾಖಾನೆ ತಗೊಂಡು ಹೋಗಿದ್ನಂತ ಮೊಮ್ಮಗ. ಡಾಕ್ಟರ್ ಮುದುಕಿನೆಲ್ಲ ನೋಡಿಬಿಟ್ಟು ಔಷಧ ಕೊಟ್ಟು ಹೇಳಿದ್ನಂತ, ಲಿಕ್ವಿಡ್ ಮೆಡಿಸಿನ್ ಕೊಟ್ಟು ಅಳಿಗೆ ಸೈಡ್ ಹಾಕು ಅಂತ ಹೇಳಿದ್ನಂತ ಡಾಕ್ಟರ್. ಇವ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಬಂದು ಮುದುಕಿನ ಅಳಿಗೆ ಸೈಡಿದ್ನಂತ ಇವ. ಹಾಗಾಗಿದೆ, ಹೇಳಿದ್ದೊಂದು ಅರ್ಥೈಸಿಕೊಂಡಿದ್ದೊಂದಾಗಿದೆ ನಿಮ್ಮದು. ಹಾಗಾಗಿ ಬಸವಣ್ಣವರು ವೇದ ವಿರೋಧಿಗಳು ಅಂತಿರಲ್ಲ, ಈ ವಚನಕ್ಕೆ ಏನ್ ಹೇಳ್ತೀರಿ ನೀವು? ಎಲ್ಲೆಲ್ಲಿ ವಚನಗಳಿಗೆ ವೇದ ಆಗಮಗಳ ಸಂಸ್ಕೃತ ಶ್ಲೋಕಗಳನ್ನ ಎಲ್ಲಿ ಈ ವಚನ ಇದೇ ಹೇಳ್ತು ಅಂತ ತಿಳ್ಕೊಂಡು ನಾವು ಆ ಶ್ಲೋಕವನ್ನು ಹೇಳಿದ್ರೆ ಅಥವಾ ವಚನದಲ್ಲೇ ಕಾಣ್ತೀವಿ ನಾವು. ಅವ ಮನ್ನೊಬ್ರು ಹೇಳಕತ್ತಿದ್ರು ಏನಂತ, ಇಲ್ಲ ಆ ಶ್ಲೋಕ ಅದು ಆಗಮ ಶ್ಲೋಕ ಅಥವಾ ಶ್ರುತಿಯ ಮಾತು ಅದೆಂತೆಂದೋಡೆ ಅಂದ್ರೆ ನಡಬರಕ್ಕೆ ಸೇರಿಸಿದ್ದು. ಅದಂಗೆ ಹೇಳ್ತೀರಿ ನೀವು? ಅವ್ರು ಸೇರಿಸುವತ್ನೇ ನೀವು ನೋಡಕ್ ಕುಂತಿದ್ರೇನ? ನೀವು ಹೇಳೋದೇ ತಪ್ಪನವಾ ಬೇಡಪ್ಪ, ಅದೆಂತೆಂದೋಡೆ ಅನ್ನುವಂತ ಮಾತುಗಳನ್ನ ಬಿಡ್ತೀವಿ. ಈ ವಚನ ಸ್ಪಷ್ಟವಾಗಿ ಇದನ್ನ ನಾವು ಹೇಳೋದಲ್ಲ. ಯಾವ ವಚನ ಸಂಪುಟವನ್ನ ಕಲಬುರಗಿಯವರೇ ಸಂಪಾದನೆ ಮಾಡಿದಾರೆಯೋ ಅದೇ ಸಂಪುಟದಲ್ಲಿ ಈ ವಚನ ಬಂದಿದೆ. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು ಅಂತ ಬಂದಿದೆ. ಅಂದ್ರೆ ಬಸವಣ್ಣವರು ವೇದ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ಬಸವಣ್ಣವರು ವಚನ ವಿರೋಧಿಗಳಲ್ಲ, ಆಗಮ ವಿರೋಧಿಗಳಲ್ಲ. ವೇದವನ್ನು ಒಪ್ಪುತ್ತಾರೆ, ಆಗಮವನ್ನು ಒಪ್ಪುತ್ತಾರೆ ಅಂದ್ರೆ ಬಸವಣ್ಣವರು ಹಿಂದೂಗಳಂತಲೂ ಒಪ್ಪಬೇಕಾಗುತ್ತದೆ. ನೆನ್ಪಿಡ್ಬೇಕು ನೀವು. ಯಾಕ ಬೇಡ ಹಿಂದೂ ಅನ್ನಬೇಡ್ರಿ ಅಂತ, ಸನಾತನ ಧರ್ಮ ನೋಡು. ಸನಾತನ ಅಂದ್ರೆ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಸನಾತನ ಎಂಬ ಪದಕರ್ತೇನ್ರಿ ಇದೇ ಮೊದಲಂತ ಹೇಳಕ್ ಬರಂಗಿಲ್ಲಪ್ಪ. ಬಹುದಿನಗಳಿಂದ ನಡ್ಕೊಂಡು ಬಂದದ್ದು ಈ ಅಷ್ಟಾವರಣಗಳು. ಇವು ಬಹುದಿನಗಳಿಂದ ನಡ್ಕೊಂಡ್ ಬಂದವ. ಅದ್ರ ನೋಡಿ ಇಷ್ಟಲಿಂಗ ಮಾತ್ರ ಇತ್ತೀಚೆಗೆ ಹುಡುಕು. ಮತ್ತು ಮೊದಲ ವಿಭೂತಿ ರುದ್ರಾಕ್ಷಿ ಮೊದಲ ಇಲ್ಲೇ ಅಲ್ಲವು. ಅವು 12ನೇ ಶತಮಾನಕ್ಕೆ ಬಂದವ ಇಲ್ಲ. ಎಲ್ಲವೂ ಅನಾದಿ ಕಾಲದಿಂದ. ಅದಕ್ಕೆಲ್ಲದಕ್ಕೂ ನಾವು ವೇದದ ಪ್ರಮಾಣವನ್ನು ಕೊಡ್ತೀವಿ, ಆಗಮದ ಪ್ರಮಾಣವನ್ನು ಕೊಡ್ತೀವಿ. ಅಥರ್ವಣ ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಏನಂತ, ಋಗ್ವೇದದಲ್ಲಿ ಅಯಮ್ಮೆ ಹಸ್ತೋ ಭಗವಾನ್. ಇವು ಸಂಸ್ಕೃತ ಅರ್ಥವೇ ಆಗುದಿರಲ್ಲ ಅವರಿಗೆ. ಈ ಹಸ್ತದಲ್ಲಿರುವಂತ ಭಗವಂತನು ಅತ್ಯಂತ ಶ್ರೇಷ್ಠನಾಗಿರುವಂತವನು. ಹಸ್ತದಲ್ಲಿರುವಂತ ಭಗವಂತ ಮತ್ಯಾರಿ ಇಲ್ಲ, ಅದು ಬ್ಯಾರೆ ಲಿಂಗಿತ್ತು, ಅದಕ್ಕೆ ಬ್ಯಾರೆ ರೂಪ ಕೊಟ್ರು ಆಗಿರ್ಬೋದು. ಸ್ವಲ್ಪ ಸ್ವಲ್ಪ ವ್ಯತ್ಯಾಸನ ಆಗಿರ್ಬೋದು, ಇಟ್ಕೊಳ್ಳೋಣ ಎಂದಿ. ಮೊಬೈಲ್ ಮೊದಲೊಂದು ನಮ್ನಿ ಇತ್ತ, ಮುಂದೆ ಬರ್ತಾವ ದೂರವಾಣಿ ಮೊದಲೊಂದು ನಮ್ನಿ ಇತ್ತು, ಮತ್ತೊಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರ್ಬೇಕು. ಇದು ಇರಲೇ ಇಲ್ಲ ಅಮ್ಮ ಮಾತು ಎಷ್ಟು ಸರಿ ನೋಡ್ರಿ. ಸ್ಪಷ್ಟವಾಗಿ ಸಾಮವೇದದಲ್ಲಿ ಹೇಳ್ತದೆ ಏನಂತ, ಋಷಯ ಶಿವಲಿಂಗಂ ಧಾರಯಂತಿ ಅಜಹರಯ ಶಿವಲಿಂಗಂ ಧಾರಯಂತಿ. ಋಷಿಗಳು ಶಿವಲಿಂಗವನ್ನು ಧರಿಸ್ತಾ ಇದ್ರು, ಅಜಹರಿಗಳು ಕೂಡ ಶಿವಲಿಂಗವನ್ನು ಧರಿಸ್ತಾ ಇದ್ರು. ಹೀಗೆ ಸ್ಪಷ್ಟವಾಗಿ ವೇದದಲ್ಲಿ ನಮಗೆ ಪ್ರಮಾಣ ಸಿಗ್ತದೆ. ಆಗಮಗಳಲ್ಲಂತೂ ಸಾಕಷ್ಟು ವಚನ ಸಿದ್ಧಾಂತ ಏನಿದೆ ಅದು ಆಗಮದಲ್ಲಿ ಎಲ್ಲಾ ಕಾಮಿಕಾತ್ ಎಲ್ಲಾ ಆಗಮಗಳಲ್ಲಿಯೂ ನಾವು ಸಾಕಷ್ಟು ಇವಕ್ಕೆಲ್ಲ ಪುರಾವೆಯನ್ನು ಒದಗಿಸ್ತೀವಿ. ಆದ್ರೂ ಕೂಡ ನೀವು ಇದು ಇತ್ತೀಚೆಗೆ ಬಂದದ್ದು, ಇದು ಬ್ಯಾರೇನೆ ಐತಿ, ಇದು ಬ್ಯಾರೇನೆ ಐತಿ ಅಂತ ಕುಂತಿರಲ್ಲ. ಏನು ಬ್ಯಾರೆ ಅದೈತಿ? ನೀವೇನೇನು ಬ್ಯಾರೆ ಅಂತೀರಿ ಅದಕ್ಕೆಲ್ಲಕ್ಕೂ ಅದು ಮೊದಲೇ ಇತ್ತು. ಪುರಾತನ ಸನಾತನ ಎಂಬುದಕ್ಕೆ ನಾವು ಪ್ರಮಾಣವನ್ನು ಒದಗಿಸಿಕೊಡ್ತೀವಿ. ವೈಚಾರಿಕತೆ ಇರಲಿ, ವೈಚಾರಿಕತೆ ನಾಸ್ತಿಕತೆಯನ್ನ ಬಿತ್ತಬಾರದು. ಏನ್ ಮಾಡಕತ್ತೀರಿ ನೀವು? ಗುಡಿಗೆ ಹೋಗಬೇಡ್ರಿ, ಗುಡಿಗೆ ಹೋಗಬೇಡ್ರಿ. ಗುಡಿಗೆ ಹೋಲಾರ್ದವ್ರು ಎಷ್ಟು ಮಂದಿ ಅದ್ರಿ ಕೈ ಎತ್ತರ ನೀವು? ಯಾರು ಅವ್ರು ಗುಡಿಗೆ ಹೋಗುದಿಲ್ಲ ಅಂತ ಬಹಳ ಮಂದಿ ಒಂದಿಷ್ಟು ಮಂದಿ ಹೇಳಕತ್ತಾರಲ್ಲ. ಬಹಳ ಬುದ್ಧಿವಂತರಾಗಿ ಬುದ್ಧಿಜೀವಿಗಳು, ಅವಕ್ಕೆ ನಾವು ಲತಿಜೀವಿಗಳು ಅಂತ ಹೆಸರಿಟ್ಟಿದ್ದೇವೆ. ಎಷ್ಟು ಮಂದಿ ಹೋಲಾರ್ದವ್ರದ್ರಿ? ಆಯ್ತು, ಹೋಗಬಾರ್ದಂತ ವೇದದಲ್ಲಿಯೂ ಹೇಳಿದೆ, ಉಪನಿಷತ್ತಿನಲ್ಲಿಯೂ ಹೇಳಿದೆ. ಯಾವಾಗ ಹೇಳಿದೆ ಅದು ಬೇಕಲ್ಲ. ದೇಹೋ ದೇವಾಲಯ ಪ್ರೋಕ್ತ ಸಜೀವ ಕೇವಲ ಶಿವ ತಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ.
ಹೇಳ್ತದೆ, ಉಪನಿಷತ್ತು ಹೇಳ್ತದೆ, ಸ್ಪಷ್ಟವಾಗಿ ಹೇಳ್ತದೆ. ಬಸವಣ್ಣವ್ರು ಹೆಂಗೆ ದೇಹವನ್ನೇ ದೇಗುಲ ಮಾಡ್ಕೋಬೇಕು, ಒಳಗಿರುವಂತ ಆತ್ಮವನ್ನೇ ದೇವನನ್ನಾಗಿ ಕಾಣಬೇಕು. ಈ ಮಾತು ವಚನಶಾಸ್ತ್ರದಲ್ಲಿಯೂ ಬಂದಿದೆ, ಆಗಮದಲ್ಲಿಯೂ ಬಂದಿದೆ, ಎಲ್ಲಾ ಕಡೆನೂ ಬಂದಿದೆ. ಯಾರಿಗೆ ದೇವರಿಗೆ ಹೋಗ ತೀರ್ಥ ಭ್ರಾಂತ್ಯ ಅಧಮಾಧಮ ಸ್ಪಷ್ಟವಾಗಿ ನಮ್ಮಲ್ಲಿ ಮಾತು ಬಂದಿದೆ. ಗುಡಿ 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 ತಿರುಗಾರ ಅಧಮ ಅಂತ ಅಲ್ಲಿನೂ ಹೇಳ. ಹಂಗಂದು ಮಾತ್ರಕ್ಕೆ ಅವರು ವೇದ ವಿರೋಧಿಗಳಲ್ಲ. ನೀವು ಯಾರಿಗಾರ ಹೇಳಿತ್ತಂದು ಯಾರಿಗಾರ ಹೇಳಕ್ ಬರಂಗಿಲ್ಲ, ನೆನ್ಪಿಟ್ಕೋಬೇಕು. ಫಸ್ಟ್ ಮಗುವಿಗೆ ನೀನು MA ಸಬ್ಜೆಕ್ಟ್ ತಂದು ಹೇಳಕ್ ಬರ್ತದೇನು? MA ಸಬ್ಜೆಕ್ಟ್ ತಂದು ಫಸ್ಟ್ ಮೊದಲನೇ ಮಗು 1ನೇ ಕ್ಲಾಸಿನ ಮಗುವಿಗೆ ಹೇಳಲಿಕ್ಕಾಗಲ್ಲ. 1ನೇ ಕ್ಲಾಸಿನ ಸಬ್ಜೆಕ್ಟ್ ಅನ್ನು ಇದು ಅವನು MA ಫಿಲಾಸಫಿ ಮಾಡೋನು ಹೇಳಿಕ್ಕಾಗುದಿಲ್ಲ. ಅಲ್ಲಿ ನಮಗೆಲ್ಲ ಭಾವುಕರಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ನಮಗೆ ಗುಡಿ ಬೇಕು, ದೇವತಾ ಬೇಕು, ಎಲ್ಲ ಬೇಕು. ಶ್ರುತಿಗೆ ಎಲ್ಲದಕ್ಕೂ ಸರಿಯಾದ ವ್ಯವಸ್ಥೆ ಮಾಡಿದೆ. ಆದ್ದರಿಂದ ಶ್ರೀಮಂತ ನಿರ್ಗುಣ ಶ್ರೀಗಳು ಶ್ರುತಿ ಮತವ ವಿರಹಿತವಾದ ಮತವನ್ನು ಉಳಿಯುವುದೇ ಚಂದ ಮಾಮ ಅಂತ ಹೇಳಿದರು. ಅವಶ್ಯವಾಗಿ ವೇದಾಗಮ ಬಹಳ ಸುವ್ಯವಸ್ಥೆ ಮಾಡಿದೆ. ಅದನ್ನು ಸರಿಯಾಗಿ ಅದನ್ನು ಬಸವಾದಿ ಶರಣರು ಸರಿಯಾಗಿ ಅರ್ಥೈಸಿಕೊಂಡು ಸರಿಯಾಗಿನೇ ಹೇಳಿದ್ದಾರೆ. ನೀವು ಅದನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲ, ಅಪಾರ್ಥ ಮಾಡಿ ಬಿಟ್ಕೊಂಡ್ಬಿಟ್ಟು ನೀವು ಸಾಮಾನ್ಯ ಜನರ ಬುದ್ಧಿ ಪ್ರಶ್ನನ್ನಾಗಿ ಮಾಡ್ತಾ ಇದ್ದೀರಿ. ಆಯ್ತು, ಇದು ಲಿಂಗ ಉಪಾಸನೆ. ಲಿಂಗ ಉಪಾಸನೆ ಇದು ಸಗುಣ ಉಪಾಸನೆ. ಯಾರ್ಯಾರಿಗೆ ಯಾವ್ದಾವ್ದರಷ್ಟು ಲಿಂಗ ರೂಪದಲ್ಲಿ ಪೂಜೆ ಮಾಡಬೇಕಂತ ಅನಿಸ್ತು, ಮತ್ತೊಬ್ಬನಿಗೆ ಶಿವನ ರೂಪದಲ್ಲಿ, ವಿಷ್ಣುವಿನ ರೂಪದಲ್ಲಿ, ಗಣೇಶನ ರೂಪದಲ್ಲಿ ಒಂದೇ ಚೈತನ್ಯ ವಸ್ತು. ನಿನಗೆ ಯಾವ ರೂಪ ಯಾವ ನಾಮ ಹಿಡಿಸ್ತದೋ ಆ ನಾಮ ರೂಪದಲ್ಲಿ ಆರಾಧಿಸುವಂತ ಬಸವಣ್ಣವರು ಹೇಳಾರ. ವೇದವು ಹೇಳ್ತದೆ, ಏಕಂ ಸತ್ವಿಪ್ರ ಬಹುಧಾ ವದಂತಿ ಎಂಬುದು ಇದು ಶ್ರುತಿ ಮಾತು. ಅದನ್ನೇ ಬಸವಣ್ಣವರು ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ರು. ವಾಟ್ ಇಸ್ ದ ಡಿಫರೆನ್ಸ್? ಏನ್ ಪರ್ಕಿದೆ ಹೇಳ್ರಿ? ಏನೇನೇನೇನು ವ್ಯತ್ಯಾಸ ಇಲ್ಲ. ಆದ್ದರಿಂದ ನೀವು ಇಲ್ಲದ ಒಡಕುತನವನ್ನ ಇಲ್ಲಿ ತರಬೇಡಿ. ನಮ್ಮ ವೈಚಾರಿಕತೆ ಏನಿದ್ರು ಮುಖಾಮುಖಿಯಾಗಿ ಕುಳಿತು ನಾವು ಚರ್ಚೆ ಮಾಡೋಣ. ಆದ್ರೆ ಸಾಮಾನ್ಯ ಜನರಲ್ಲಿ ನಾವು ಗುಡಿಗೆ ಹೋಗಬೇಡ, ಕುಂಕುಮ ಹಚ್ಕೋಬೇಡ. ಯಾರು ಕುಂಕುಮ ಹಚ್ಕೋಬಾರದು? ಯಾಕೆ ಹಚ್ಕೋಬಾರದು? ವಿಭೂತಿನೂ ಭೌತಿಕ ಪದಾರ್ಥವೇ, ಕುಂಕುಮ ಭೌತಿಕ ಪದಾರ್ಥವೇ, ಗಂಧವೂ ಭೌತಿಕ ಪದಾರ್ಥವೇ. ಏನ್ ವ್ಯತ್ಯಾಸ ಇದೆ? ಭಾವಭರಿತನಾಗಿ ಹಚ್ಕೊಂಡ್ರೆ ಅದ್ರ ಫಲ ಕೊಡ್ತದೆ, ಇಲ್ಲದೆ ಹೋದ್ರೆ ಕತ್ತಿ ಬೂದಿ ಒಳಗುತ್ತೆ, ಬಿದ್ದು ಒದ್ದಾಡ್ದಂಗೆ ಆಗ್ತದೆ ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಅದೇ ಸೆಂಟ್ರ್ ಹೇಳ್ಕೊಂಡ್ ಬಂದಾರೆ. ಯಾವ್ದು ಹಚ್ಚಿದಾರೆ ಏನೈತಿ ಏನ್ರಿ? ಒಳಗ್ ಚಲೋ ವಿಚಾರ ಇರ್ಬೇಕಷ್ಟೇ. ಒಳ ತೆರೆ ಹೊಲಸು ವಿಚಾರ ತುಂಬಿಕೊಂಡು ಮ್ಯಾಲೆ ಭಾರಿ ಚಂದ ವಿಭೂತಿ ಹಚ್ಕೊಂಡು ಏನ್ ಫರ್ಕ ಐತಿ? ಏನ್ ಬೇತೆ? ಆದ್ದರಿಂದ ಅವರಂತಾರ ಇವು ಬಹಳ ಹೊರಗಿನ ಸಾಮಾನ್ಯ ವಿಚಾರಕ್ಕೆ ನೀವು ಬಹಳ ತಲೆ ಕೆಡಿಸ್ಕೋಬೇಡ್ರಿ. ಯಗಾಧವಾದಂತ ತತ್ವಜ್ಞಾನ ವಚನ ಸಾಹಿತ್ಯದಲ್ಲಿದೆ. ಆ ತತ್ವಜ್ಞಾನ ಹೇಳಿಕೆ ಪ್ರಯತ್ನ ಮಾಡಿ ಏನ್ರಿ. ಆದ್ದರಿಂದ ನಾವು ಒಂದೇ ಹೇಳೋದು, ಇವತ್ತ ವಚನ ಸಾಹಿತ್ಯ, ವಚನ ಸಿದ್ಧಾಂತ ಏನ್ ಹೇಳ್ತದೋ ಅದೆಲ್ಲವೂ ಆಗಮ ವೇದದಲ್ಲಿ ಎಲ್ಲವೂ ಇದೆ. ಏನಿಲ್ಲ ಬಂದು ಕೇಳಿ, ನಾವು ಹೇಳ್ತೀವಿ, ಉತ್ತರ ಕೊಡ್ತೀವಿ ಅದಕ್ಕೆ. ಆದ್ದರಿಂದ ಸಾಮಾನ್ಯ ಜನರ ಆಸ್ತಿಕ್ಯ ಭಾವನೆಯನ್ನು ಕೆಡಿಸಬಾರದು. ನಮ್ಮ ದೇವರುಗಳ ಮೇಲೆ ಇವರು ಇಲ್ಲದ ಆಪಾದನೆ ಮಾಡ್ತಾ ಇದ್ದಾರೆ. ಶ್ರೀಮಂತ ಜೀವನ ಶಿವಗಳು ನೋಡ್ರಿ, ಒಮ್ಮೆ ಗಣಪತಿಗೆ, ಒಮ್ಮೆ ನಂದೀಶ್ವರಂಗೆ, ಒಮ್ಮೆ ವೀರೇಶಂಗೆ ಎಲ್ಲಾ ದೇವತೆಗಳ ಸ್ತುತಿ ಮಾಡ್ತಾರೆ. ಬರೀ ಅವರೊಬ್ಬರೇ ಅಲ್ಲ, ಎಲ್ಲರೂ ಮಾಡ್ಯಾರ. ಇವ್ರು ಶಿವನೇ ಬ್ಯಾರೆ ಅಂತ ಅದೇ ಅಂತವದ ನಾವು ಶಿವ ಏನ್ರಿ. ಈಗ ನೋಡ್ರಿ, ಪಾರ್ವತಿ ಪತಯೇ ಹರ ಹರ ಬಾದೇವ್ ಆಗಿ ಬರಂಗಿಲ್ಲ. ಪರಾಪತಿ ಅಂತ ಜೈ ಹಿಡಿತಾರೆ. ಪರಾಪತಿ, ಪರಾಪತಿ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಬಹಳ ನೀವು ವೈಚಾರಿಕತೆಯನ್ನ ಮಾಡಿ ನಾಸ್ತಿಕತೆಯನ್ನು ತುಂಬಬೇಡ್ರಿ. ಏನ್ ಸಾಮಾನ್ಯರಿಗೆ ಒಂದಿಷ್ಟು ನಂಬಿಕೆ ಬೇಕು. ನೀವು ಬೇಕಾದ್ರೆ ಅದು ಮೂಢ ನಂಬಿಕೆ ಅನ್ಕೊಡ್ರಿ, ಒಮ್ಮೊಮ್ಮೆ ಬೇಕಾಗ್ತದ ಏನ್ರಿ. ಇವೆಲ್ಲ ನಮ್ಮ ಮೂಲ ನಂಬಿಕೆಗಳದಾವ. ಇವು ಕಲ್ಲು ದೇವ್ರಂದ್ರಿ, ಮಣ್ಣು ದೇವ್ರಂದ್ರಿ. ಕಲ್ಲು ದೇವ್ರೆ, ಮಣ್ಣು ದೇವ್ರೆ. ಕಲ್ಲಿಲ್ಲದೆ ನಿಮಗೆ ಮನಿ ಕಟ್ಕೊಳಕ್ ಆಗಂಗಿಲ್ಲ, ಮಣ್ಣಿಲ್ಲದೆ ಮಣ್ಣು ತಿನ್ನಬೇಕಾಗ್ತದೆ. ಹೌದು, ಮೂರ್ತಿ ಪೂಜೆಯನ್ನ ನಿರಾಕರಣೆ ಮಾಡಿದ್ರು.
ಅಲ್ಲೆಲ್ಲ ಉಪನಿಷತ್ತು ವಿಚಾರ ಆಗಿರ್ಬೋದು, ಆಗಮದ ವಿಚಾರ ಆಗಿರ್ಬೋದು, ಕೊನೆಗೆ ಅಮೂರ್ತ ಪರತತ್ವವನ್ನ ಮುಟ್ಟಬೇಕಂತಾನೆ ಹೇಳ್ತಾರೆ. ಆದ್ರೆ ಆ ಸಾಮರ್ಥ್ಯ ಬರುತ್ತ ನಾವು ಮೂರ್ತಿಯನ್ನ ಆರಾಧಿಸಲೇಬೇಕಾಗ್ತದೆ. ಇನ್ನೆಲ್ಲ ಗುಡಿ ಕೆಡೋದಕ್ಕಾಗ್ತದೆ. 1 ಕೋಟಿಗಿಂತಲೂ ಹೆಚ್ಚು ಗುಡಿ ಅದಾವ ಭಾರತ ತುಂಬಾ. ಅವು ಗುಡಿ ಕೆಡುವವ್ರ ಹಿಂದೆ ಬಹಳ ಮಂದಿ ಇದ್ರು. ಇವ್ರು ಅವ್ರ ಜೊತೆ ಇವ್ರು ಸೇರ್ಕೊಳಕತ್ತಾರೆ ಏನ್ರಿ? ನಮ್ಮ ಗುಡಿಗಳಿಗೆ ಕೆಡಗೊಡಂಗಿಲ್ಲ. ನಾವು ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡಿಕೊಡಂಗಿಲ್ಲ. ಅದಕ್ಕೆ ಕಂಕಣಬದ್ಧರಾಗಿ ನೋಡ್ರಿ, ಇವೆಲ್ಲ ನಮಗೂ 20 ವರ್ಷದಿಂದ ತಲೆ ತಿಂತಿದ್ವು. ಇದು ಬೆಕ್ಕಿ ಗಂಟಿ ಯಾರು ಕಟ್ಟಬೇಕನ್ನುವಂತ ಲೆಕ್ಕದಾಗಿದ್ದೆವು. ಗಂಟಿ ಕಟ್ಟದವ್ರು ಕನೇರಿ ಹಬ್ಗಳು ನೋಡ್ರಿ ಅನ್ಸಿ. ಮುಂದಾದ್ರವರು ನಾವು ಇವಾಗ ಗಂಟಿ ಬಾರಿಸುವಂತ ಹಿಂದ ಹೊಂಟಂಗಾಗಿದೆ ಇವಾಗ. ಬೇಡ, ನಿಮ್ದೇನೈತಿ ಹೇಳ್ರಿ. ನೀವು ಇನ್ನು ಮುಂದೆ ನೀವು ಗುಡಿಗೆ ಹೋಗಬೇಡ್ರಿ. ನೀವು ಸಂಸ್ಕೃತ ನೋಡಿ, ಸಂಸ್ಕೃತ. ನನ್ದು ಒಂದು ಪ್ರಶ್ನೆ ಬಹಳ ಮಹತ್ವದ ಇದೆ, ನೆನ್ಪಿಟ್ಕೊಂಡು ಕೇಳಬೇಕಿದೆ. ಒಂದು ಮಾತು ಹೇಳ್ಬಿಡ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಇದು ಸಂಸ್ಕೃತನೇನು ಕನ್ನಡನು? ಮೊದಲು ಓಂ ಶ್ರೀ ಗುರು ಬಸವಲಿಂಗಾಯ ಬಿಟ್ಟು ಬರೇ ಶ್ರೀ ಗುರು ಬಸವಲಿಂಗಾಯ ನಮಃ ಆಯ್ತು. ನೋಡ್ರಿ, ಬಸವಣ್ಣ ಮ್ಯಾಗ ನನಗೆ ಬಹಳ ಭಕ್ತಿ ಐತೆ, ನೆನ್ಪಿಟ್ಕೊಡ್ರಿ. 12 ವರ್ಷ ಬಸವೇಶ್ವರ ಮಂದಿರದಲ್ಲಿ 1 ವರ್ಷ ಬಿಡ್ಲಾರ್ದಂಗ 12 ವರ್ಷ ಬಸವ ತತ್ವದ ಮೇಲೆ ಪ್ರವಚನ ಮಾಡಿದವನೇ ನಾನು. ಎಲ್ಲರಿಗೂ ಗೊತ್ತಿಲ್ಲ, ಇದ್ದವ್ರು ಬಹಳ ಮಂದಿ ಏನ್ರಿ. ಯಾರ 12 ಮಂದಿ ಬರ್ತಿದ್ದಿಲ್ಲ ಮೊದಲ. ಇಡೀ ಗುಡಿ ತುಂಬಿಸಿದವ್ರು ನಾವದೀವಿ ಮೊದಲ. ಇವ್ರು ಭೇದ ಬುದ್ಧಿ ಹುಟ್ಟಿಸಿ ನಮ್ಮನ್ನು ಹೊರಗೆ ಹಾಕಿದ್ರಷ್ಟೇ ಏನ್ರಿ. ಬಸವಣ್ಣನ ಬಹಳ ಅಪಾರ ಅಭಿಮಾನ ಐತಿ, ವಚನ ಸಾಹಿತ್ಯದ ಮೇಲೆ ಬಹಳ ಅಪಾರ ಅಭಿಮಾನ ಐತಿ. ಆದ್ರೆ ನೀವು ನಮ್ಮ ಸಂಸ್ಕೃತಿ ಆಚಾರ ವಿಚಾರದ ಮೇಲೆ ಪ್ರಹಾರ ಮಾಡ್ತಾ ಇರೋದ್ರಿಂದ ಅದನ್ನು ಸಹಿಸಬಾರದು ಅಂತ ತಿಳ್ಕೊಂಡು ನಾವು ಇವಾಗ ಎದ್ದು ಬಂದಿದ್ದೇವೆ ಅಷ್ಟೇ ಏನ್ರಿ. ನೀವಿನ ಮೇಲೆ ಕೇಳ್ಬೇಕೇನ್ರಿ, ಗುಡಿಗೆ ಹೋಗಬಾರದು, ಕುಂಕುಮ ಹಚ್ಚಬಾರದು. ನೋಡ್ರಿ, ಆಶ್ಚರ್ಯದ ಮಾತು ಹೇಳ್ತೀನಿ ನಿಮಗೆ. ರುದ್ರಾಭಿಷೇಕ ಬೇಡ. ರುದ್ರಾಧ್ಯಾಯದ ನಮಃ ಶಿವಾಯ ಮಂತ್ರ ಅದು ಬೇಕು. ಇವ್ರಿಗೆ ವೇದ ಬೇಡ, ರುದ್ರ ಬೇಡ. ಋಗ್ವೇದದ ರುದ್ರಾಧ್ಯಾಯದ ನಮಃ ಶಿವಾಯ ಎಲ್ಲಿ ಬಂದ? ನಮಃ ಶಿವಾಯ ಚ ಶಿವತರಾಯ ನಮಃ ಶಿವಾಯ ಎಂಬುದಕ್ಕದನ್ನ ನೀವು ಆ ಮಂತ್ರವನ್ನು ತೆಗೆದು ಹಾಕಿಬಿಟ್ರ ವಚನ ಸಿದ್ಧಾಂತ, ಶರಣ ಸಿದ್ಧಾಂತ ಎಲ್ಲವೂ ಬಿಟ್ಟು ಹೋಗ್ತದೆ. ಬಿಟ್ಕೊಳ್ಳಿಕ್ ಸಾಧ್ಯ ಆಗ್ತದೆ ನಮಃ ಶಿವಾಯ ಮಂತ್ರ ಎಂಬತಕ್ಕಂಥದ್ದು. ಯಾರು ಹೇಳ್ತಾರೆ ಹೇಳ್ರಿ? ನಾಳೆಗೆ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ? ಕೊಡ್ ನಾಳೆ ನಮಃ ಶಿವಾಯ ಬೇಕಾಗಿಲ್ಲ ಶರಣ ಸಿದ್ಧಾಂತಕ್ಕೆ. ಎನಗಿದೆ ಮಂತ್ರ, ಎನಗಿದೆ ತಂತ್ರ, ಎನಗಿದೆ ಕಾಮಧೇನು ಕಲ್ಪವೃಕ್ಷ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ಮಂತ್ರದ ಮಹಿಮೆಯನ್ನು ವರ್ಣ ಮಾಡ್ತಾ ಇದ್ದಾರೆ. ಬಿಟ್ಕೊಡ್ತೀರಿ ನೀವು ಅದನ್ನು? ನಮಃ ಶಿವಾಯವನ್ನು ಬಿಡ್ಲಿಕ್ಕೆ ಆಗಲ್ಲ. ಓಂ ನಮಃ ಶಿವಾಯ ಷಡಕ್ಷರ ಮಂತ್ರ, ನಮಃ ಶಿವಾಯ ಪಂಚಾಕ್ಷರ ಮಂತ್ರ. ಅದು ವಚನ ಸಾಹಿತ್ಯದ ಶರಣ ಸಿದ್ಧಾಂತದ ಜೀವಾಣವಾಗಿದೆ. ಅದು ಎಲ್ಲಿ ಬಂತಪ್ಪ? ವೇದದಲ್ಲಿ ಬಂದದ್ದು. ಋಗ್ವೇದದ ರುದ್ರಾದೇವಿಯಲ್ಲಿ ಬಂದಿರತಕ್ಕಂಥದ್ದು. ನೀವು ನಮಃ ಶಿವಾಯ ಅಂತೀರಿ ಅಂತಂದ್ರೆ ವೇದ ಒಪ್ಪದಂಗನ, ವೇದ ಒಪ್ಪಿದ್ರ ಹಿಂದೂ ಅಂದಂಗನ, ಮತ್ತಿನ್ನೇನು? ಇವೆಲ್ಲ ಬಹಳ ಮಹತ್ವದ ವಿಚಾರಗಳಿವೆ. ಇನ್ನು ಮುಂದೆ ಹೇಳ್ಕೊಂತ ಹೋಗ್ತೀವಿ. ಹೆಂಗೋ ಮಳ್ಯಾಗ ತೋರಿಸ್ಕೊಂಡಂಗ ಆಗಿದೆ ಈಗ ಏನ್ರಿ. ಮಳ್ಯಾಗ ತೋರಿಸ್ಕೊಂಡ ಮೇಲೆ ಹೆದರುದೇನಂತಾರಲ್ಲ, ಏನೇನು ಆಕ್ಷೇಪಣೆ ಐತೆ ಅವ್ರು ಆಕ್ಷೇಪಣೆ ಮಾಡ್ಲಿ. ಅದಕ್ಕೆಲ್ಲಕ್ಕೂ ನಾವು ಇನ್ನು ಆನ್ಸರ್ ಮಾಡ್ಲಿಕ್ಕೆ ನಾವನ್ನ ನೀವು ತಯಾರಾಗಬೇಕು. ಇನ್ನು ಮೇಲೆ ಏನ್ರಿ, ಮೊದಲು ನೀವು ತಯಾರಾಗಬೇಕು. ನಿಮ್ಮನ್ನ ತಯಾರು ಮಾಡ್ಬೇಕಂತಾನ ಕಾಲಾಗ ಚಕ್ರ ಕಟ್ಕೊಂಡು ಕನೇರಿ ಅಪ್ಪಗಳು ಹಳ್ಳಿಗೆ ದಿಲ್ಲಿಗೆ ತಿರುಗಾಡ್ತಾ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ನಮ್ಮ ಸನಾತನ ಸಂಸ್ಕೃತಿ ಅಂದ್ರೆ ಇನ್ನೇನೆಲ್ಲ ಆಗಮ ನಿಗಮದ ಮೂಲದಿಂದ ಹರಿದು ಬಂದಂತ ಸಂಸ್ಕೃತಿ ಸನಾತನ ಸಂಸ್ಕೃತಿ. ಅದುವೇ ಬಸವ ಸಂಸ್ಕೃತಿ, ಅದೇ ಶರಣ ಸಂಸ್ಕೃತಿ. ಏನು ವ್ಯತ್ಯಾಸ ಇಲ್ಲ ಏನ್ರಿ. ಬಹಳ ಸಮಯ ಆಗ್ತಾ ಬಂತು. ಮತ್ತ ಇವತ್ತು ನೋಡ್ರಿ, ಇವತ್ತು ಅವ್ರ ಪವಾಡ ಒಪ್ಪಂಗಿಲ್ಲ. ನಾವು ನೋಡ್ರಿ ಇವತ್ತು ಪವಾಡನ ಅಂತೀವಿ. ನಮ್ಮ ಮುಸಳಮದೊಳಗೆ ವಿಪರೀತ ಮಳೆ ಬಿದ್ದಿದೆ. ಏನಪ್ಪಾ, ನಾವಿಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನ ಮಾಡಿ ಕಾರ್ಯಕ್ರಮ ಮಾಡಕತ್ತಿದ್ದೇವೆ. ಪ್ರಕೃತಿ ಸಾಥ್ ಕೊಡ್ತದೆ ಇಲ್ಲ ಅಂತಂದ್ರೆ ಈ ಕಾರ್ಯಕ್ರಮ ಬಸವಣ್ಣನಿಗೂ ಸಮ್ಮತ, ಪ್ರಕೃತಿಗೂ ಸಮ್ಮತ, ಪರಮಾತ್ಮನಿಗೂ ಸಮ್ಮತ ಅಂತ ಹೇಳ್ಕೊಂಡನೆ ಅಲ್ಲಿ ಮಳೆ ಬಿಟ್ಟು ಇಲ್ಲಿ ಮಳೆ ಬಂದಿಲ್ಲ ಏನ್ರಿ. ಇದು ನಮ್ಗೆ ಪವಾಡನೇ ಅನಿಸ್ತಾ ಇದೆ. ಬಸವಣ್ಣನ ಪವಾಡ ಏನ್ರಿ, ಪ್ರಕೃತಿಯ ಪವಾಡ, ಮತ್ತೇನೇನು ಹೇಳ್ರಿ. ನಾವು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಕಲ್ಯಾಣಕ್ಕೆ ಹೊಂಟಾಗ ವಿಪರೀತ ಮಳೆ ಐತಲ್ಲಿ. ಇಲ್ಲಿ ಬಂದು ನೋಡ್ತೀವಿ ಒಂದು ಹನಿ ಮಳೆ ಇಲ್ಲ. ಬಡದ್ರಾಗನ ಮೋಡ ಹೊತ್ಕೊಂಡ ನಿಂತಿದ್ವು ಮಳೆ.
ನಾವು ಪ್ರಾರ್ಥನೆ ಮಾಡಿದೆವು. ಇಷ್ಟೆಲ್ಲ ಪ್ರಯತ್ನ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ನೂರಾರು ಜನ ಅಲ್ಲ, 300ಕ್ಕಿಂತ, ನಾವು 300 ಜನ ಅನ್ಕೊಂಡಿದ್ದೇವೆ, 300ಕ್ಕಿಂತಲೂ ಹೆಚ್ಚು ಜನ ಸ್ವಾಮಿಗಳೆಲ್ಲ ಬಂದಿದ್ದಾರೆ. ಬಹಳ ಸುಂದರವಾಗಿ ಕಾರ್ಯಕ್ರಮ ಸಂಪನ್ನವಾಗಿದೆ. ಎಲ್ಲರೂ ಸಹಕರಿಸಿದ್ದೀರಿ. ತಮ್ಮೆಲ್ಲರಿಗೂ, ಎಲ್ಲ ಪೂಜ್ಯರಿಗೂ ನಮನಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು, ಚಿದಂಬರಾಶ್ರಮ ಅಧಿಪತಿಗಳು, ನಮ್ಮ ಭಾಗದ ಅತ್ಯಂತ ಹಿರಿಯ ಜೀವಿಗಳು. ಅವರ ಆಶೀರ್ವಚನ ಇದೆ. ನಾವೆಷ್ಟು ಕಷ್ಟ ಅನುಭವಿಸಿವಿ, ಅವರು ಕೂಡ 50 ವರ್ಷದಿಂದ ಇದೇ ಕಷ್ಟ ಅನುಭವಿಸ್ಯಾರ. ಯಜ್ಞ ಮಾಡಬೇಕಾದ್ರೆ ಭೀ ಕಷ್ಟನೇ. ಯಾಕೆ ಮಾಡ್ತೀರಿ, ಯಾವ್ದ್ರ ಸಲಕ್ಕೆ ಮಾಡ್ತೀರಿ ಅನ್ಕೋತಾನೆ ಇಷ್ಟೆಲ್ಲ ಅನುಭವಿಸಿದಾರ. ಅವ್ರದ್ದು ಆಶೀರ್ವಚನ ಇರ್ತದ. ಇಷ್ಟೆಲ್ಲ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಪೂಜ್ಯರಿಗೆ ಇಲ್ಲೇ BKTB ಹಾಲ್ನಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಯಾಕಂದ್ರೆ ಮತ್ತೆ ಅವಸರದ ಹೋಗ್ಬೇಡ್ರಿ, ಪ್ರಸಾದ ತೆಗೆದುಕೊಂಡು ಸಾವಕಾಶವಾಗಿ ತಾವೆಲ್ಲರೂ ಹೋಗಬೇಕು. ನಮ್ಮ ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂತಹ ನಮ್ಮ ಬಸವರಾಜ ಸ್ವಾಮಿಯವರು ಎಲ್ಲ ಮಠಾಧೀಶರ ಪ್ರಸಾದ ಸೇವೆಯನ್ನ ಮಾಡಿದ್ದಾರೆ. ಅವರು ಕೂಡ ಪೂಜ್ಯ ಅಪ್ಪವ್ರಿಗೆ ಹೋಗಿ ದರ್ಶನ ಮಾಡಿ ಆಶೀರ್ವಾದ ತಗೊಳ್ರಿ. ಪ್ರಸಾದ ಸೇವೆನಾಗೈದಂಥ ಎಲ್ಲ ಸಾರ್ವಜನಿಕ ಭಕ್ತರಿಗೆ, ದೂರಿಂದ ಬಂದಂಥ ಭಕ್ತರಿಗೆ ಪ್ರಸಾದ ಸೇವೆಗೈದಂಥ ವಿಜಯ್ ಸಿಂಗ್ ಅವರು ಕೂಡ ಎದ್ದಿದ್ರೆ ಬಂದು ಅವರು ಕೂಡ ಆಶೀರ್ವಾದ ತಗೊಂಡು ಹೋಗಬೇಕು ಅಂತ ಹೇಳಿ, ಇನ್ನು ಮುಂದೆ ಪರಮ ಪೂಜ್ಯ ಮಹಾ ಗುಂಡುರೆಡ್ಡಿ ಅವರು ಕೂಡ ಆಶೀರ್ವಾದವನ್ನು ತಗೊಳ್ಳಿಕ್ಕೆ ಗುರುಗಳ ಹತ್ತಿರ ಬರಬೇಕು. ನಂತರ ಈಗ ಮೈಕ್ ವ್ಯವಸ್ಥೆ ಕಾರ್ಯಕರ್ತರು ಜಲ್ದಿ ಲಘುವ ತಂದು ಕೊಡು. ಹಾಂ, ಸ್ಕಾಟ್ಲೆಸ್ ಕೈದಾಗ ಗುಂಡುರೆಡ್ಡಿಯವರು ಬಾಮ ಜಲ್ದಿ ಬಾ. ಭಾಳ ಹೈರಾಣ ಆಗ್ಯಾನ. ಹೊರಟಿ ತಿರುಗಬೇಕು, ಆ ಕಡೆ ತಿರುಗಬೇಕು, ಈ ಕಡೆ ತಿರುಗಬೇಕು, ಎಲ್ಲ ಕಷ್ಟಪಟ್ಟ ಚಲೋ ಆಗ್ಯಾನ. ದಯವಿಟ್ಟು ಶಾಂತತೆಯನ್ನ ಕಾಪಾಡಬೇಕಾಗಿ ತಮ್ಮಲ್ಲಿ ಭಕ್ತಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ಪೂಜ್ಯ ಶ್ರೀಗಳ ಶ್ರೀವಚನ. ಹಲೋ माइकल काढू नाही, माइकल काढू ना. अरे
ಬಸವಾದಿ ಶಿವಶರಣರ ಹಿಂದೂ ಬೃಹತ್ ಸಮಾವೇಶಕ್ಕೆ ಆಗಮಿಸಿದ ಎಲ್ಲ ಕಡೆಯಿಂದ ಗುಲ್ಬರ್ಗ ಇರ್ಬೋದು, ಬಿಜಾಪುರ ಇರ್ಬೋದು, ಶಿವಮೊಗ್ಗ, ಯಾರೊಬ್ಬರು ಟೂ ವೀಲರ್ ತಗೊಂಡು ಶಿವಮೊಗ್ಗಲಿಂದ ಬಂದಾರಪ್ಪ, ಅವ್ ಬೆಳಗಾಂಲಿಂದ ಬಂದಾರಪ್ಪ ಟೂ ವೀಲರ್ ತಗೊಂಡು ಮಸ್ಕಿನಾಗ ಇಲ್ಲೇ ನಿಂತಾರ ಅವ್ರೀಗ. ಅಂದ್ರ ಎಷ್ಟ್ ಜನ ಎಷ್ಟ್ ಪ್ರೀತಿ ಧರ್ಮದ ಮೇಲೆ ಎಷ್ಟ್ ಪ್ರೀತಿ ಭಕ್ತಿ ಇಟ್ಕೊಂಡು ಅಲ್ಲಿಂದೆಲ್ಲ ಹೊಂಟ್ರ. ಬಟ್ ಇಲ್ಲಿನವ್ರಿಗೆ ಬೇಮಾರಿ ಬಂದದು, ಕಲ್ಯಾಣದವರಿಗೆ ಬೇಮಾರಿ ಬಂದದು. ಅದಕ್ಕೆ ಕಲ್ಯಾಣದ ನಾವೆಲ್ಲರೂ ಜಾಗೃತ ಆದ್ರೆ ಹೊರಗಿನ ಯಾವ ಬರಲ್ಲ. ಈ ಪೊಲೀಸರು ಯಾಕೆ ಸೆಕ್ಯೂರಿಟಿ ಕೊಟ್ರೆ ನಮ್ಗೆಲ್ಲ ಕಾರ್ಯಕ್ರಮ ಚಲೋ ಆಗ್ಬೇಕು, ಯಶಸ್ವಿ ಎಲ್ಲ ನಡಿಬೇಕು ಅಂತ ಹೇಳಿ ಗೊತ್ತು. ಮೊನ್ನೆ ಎಲ್ಲಕ್ಕಿಂತ ಮೊಟ್ಟ ಮೊದಲು ನಾನು ಹೈಕೋರ್ಟ್ ಪೀಠಕ್ಕೆ ಧನ್ಯವಾದ ತಿಳಿಸ್ತೀನಿ ನಾ. ಯಾಕಂದ್ರೆ ಹೈಕೋರ್ಟ್ ಆದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ಲಕ್ಕೆ ಅನುವು ಮಾಡಿಕೊಟ್ಟಿದ್ದು. ಅವ್ರ ಆದೇಶ ಪ್ರಕಾರ ಇವೆಲ್ಲ ಅವ್ರ ಏನ್ ಆದೇಶ ಅದ್ರ ಪ್ರಕಾರ ಕಾನೂನಿಂದ ಎಲ್ಲ ಇದು ಮಾಡತ್ತೀವಿ. ಇಲ್ಲಿ ಇವತ್ತು ಇವರು ನಮ್ದು ಆಂದೋಲನ ಶ್ರೀಗಳು ಅಂದರು, ಇಲ್ಲಿ ಆಯೋಜಕರು ಪುಪ್ಪು ಕಲತ್ತದೆ ಅಂತೇಳಿ. ಅಪರ ಎಲ್ಲ ನೋಡಿದೆವು, ಜೈಲ್ ನೋಡಿದೆವು, ಕೋರ್ಟ್ ನೋಡಿದೆವು, ಕಾನೂನು ನೋಡಿದೆವು, ಫಾಲ್ತು ಎಸೆಸೋ ಕೇಸ್ ಮೈ ಮೇಲೆ ಹಾಕೊಂಡಿದ್ದೆವು. ನಾ ಯಾವ್ದು ಬಿ ಅಂಜೋರಿಲ್ರಿ ಅಪ್ಪ. ನಮ್ ಹಿಂದೆ ಗುರುಗಳಾರ, ಗುರುಗಳು ಜೈಲಿಗೆ ಕೆಲ್ರ ಅವ್ರ ಹೆಂಗ್ ಓಡಾಡ್ಯಾರ ಅಲ್ಲ, ಅವ್ರ ಹೆಂಗ್ ಓಡಾಡ್ಯಾರ. ಒಂದು ಮೆಮೋಡಮ್ ತಗೊಂಡು ತಹಸೀಲ್ದಾರ್ ಕೊಟ್ಟ, ಎಲ್ಲರ ಹೋಗಿ PSI ಕೊಟ್ಟ, ಅದು ನಾವ್ ಮಾಡ್ಕೊಟ್ಟಿಲ್ರಿ ನಮ್ ಗುರುಗಳಿಗೆ. ಯಾಕಂದ್ರೆ ಗುರುಗಳು ಯಾವ ಸ್ಥಾನದಾಗ ಇರ್ಬೇಕು ಆ ಸ್ಥಾನದಾಗೆ ಕೂಡ್ಬೇಕು, ಅದೇ ಗುರುಗಳ ಲಕ್ಷಣ. ಹೋರಾಟ ಮಾಡಬೇಕು. ಸ್ವತಂತ್ರ ಕೊಟ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡ್ಲಕ್ ಎಲ್ ಬಿ ನಿಂತ ಹೋರಾಟ ಮಾಡ್ಬೋದು. ಗುರುಗಳಿಗೆ ಒಂದ್ ಸ್ಥಾನ ಅದ, ಆ ಸ್ಥಾನದಾಗ ಕುಂತ್ರೆ ಗುರು ಉಪದೇಶ ಮಾಡಿ ಒಂದ್ ಒಳ್ಳೆ ಮಾರ್ಗ ತೋರಿಸಿ ಒಳ್ಳೆಗೆ ಮಾರ್ಗ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಏನಲ್ಲ ತರ ಮುಚ್ಚಳಪ್ಪರು ಎಲ್ಲರೂ ಮಾತಾಡೋರು. ನಾವೆಲ್ಲರೂ ಮನೆಗೆ ದೇವ್ರಿಗೆ ಪೂಜೆ ಮಾಡ್ತೇವೆ, ಇಲ್ಲ ಕೈ ಮೇಲೆ ಎತ್ತೇವೆ. ನಾವ್ ಏನ್ರ ಕಷ್ಟ ಬಂದ್ರು ಗುರುವಿಗೆ ನಂಬ್ತೇವ್, ದೇವ್ರಿಗೆ ನಂಬ್ತೇವಿಲ್ರಿ. ಮತ್ತೇನು ಇವ್ರು ಬರೇ ಕುಂಕುಮ ಬಿಡ್ರಿ, ನಾವು ಕುಂಕುಮ ಬಿಡ್ರಿ, ನಾವ್ ಯಾರಿಗಾರ ವಿಭೂತಿ ಬಿಡ್ರಿ, ನೀವು ಇಲ್ಲಿ ಬರೋದ್ ಬಿಡ್ರಿ ಅಂದಿದ್ದೀರ. ಮತ್ ನೀವೇ ಹೊಂಟ್ರಪ್ಪ ಕಲ್ಯಾಣಕ್ಕ? ನಿಮ್ದೇನದ ಕಲ್ಯಾಣದಾಗ ಅಸ್ತಿತ್ವ? ನಿಮ್ಗ ಕಲ್ಯಾಣಕ್ಕೆ ಸಂಬಂಧ ಏನದ? ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು, ಇಲ್ಲಿಂದ ಲಕ್ಷಾಂತರ ಮಂದಿ ಇದ್ದೇವೆ. ಬಸವಣ್ಣವ್ರೇನು ಒಂದ್ ಸಮಾಜ ಸೀಮಿತರ? 12ನೇ ಶತಮಾನ ಎಲ್ಲರೂ ಹೇಳ್ತೀರಿ 770 ಶರಣರ ಗಳಂಗಳ ಅಂತ. ಯಾರಿಗೆ ಪೂರ 770 ಹೇಳ್ರಿ ನೀವು. ಇಲ್ಲಿ ಒಂದು ವೇದಿಕೆ ಸಜ್ಜು ಮಾಡಾರ, ಯಾರು ಹೇಳೋರಿಲ್ಲ. ಒಂದ್ 2-3 ವಚನ ಬಾಯ್ಪಟ್ ಮಾಡ್ಕೊಬೋದು, ಬಸವಣ್ಣ ತಗೊಂಡು ಬಿಸ್ನೆಸ್ ಮಾಡ್ಕೋತ ತಮ್ಮ ಹೊಟ್ಟಿಪಾಡ್ ಮನೆ ನಡ್ಸ್ಕೋತ ನಡೆಯದಪ್ಪ. ನಾವೆಲ್ಲರೂ ಜಾಗೃತ ಆಗಿ ಈಗ ಬಸವ ಕಲ್ಯಾಣ ಬಚ್ಚಿಸ್ಬೇಕು, ನಮ್ಮ ಮನೆ ಬಚ್ಚಿಸ್ಕೋಬೇಕಂದ್ರೆ ನಾವೆಲ್ಲರೂ ಜಾಗೃತ ಆಗ್ಬೇಕು. ಅನುಭವ ಮಂಟಪಕ್ಕೆ ಅವ್ರಿಗೇನ್ ಸಂಬಂಧ ಅದ? ಅನುಭವ ಮಂಟಪ ಅಧ್ಯಕ್ಷ ಅಂತ ಹಾಕೋತೀರಿ? ಕಲ್ಯಾಣದವ್ರ ನೀವು ಹೇಳ್ರಿ ನಮಗ್. ಮತ್ತೆ ಯಾರೋ ಬರ್ತಾರೆ, ಯಾವ್ದೋ ರಾಷ್ಟ್ರೀಯ ಅಧ್ಯಕ್ಷರು ಇವರೇ, ಅಂತಾರಾಷ್ಟ್ರೀಯ ಅಧ್ಯಕ್ಷರು ಇವರೇ, ಇಲ್ಲೇ ಕುಂತು ಅವ್ರ ಬರೀ ಇಸ್ಮಿ ದಮ್ಮಿಲ್ಲ. ಆ ಸೋಷಿಯಲ್ ಮೀಡಿಯಾದಾಗ ಹೆಸರು ತಮ್ಮ ಸ್ವಂತ ಅಪ್ಪ್ಯಾರು ಅವ್ಯಾರು ಹೇಳ್ಕೊಂಬೋ ಕೆಪಾಸಿಟಿ ಇಲ್ಲ. ಅಂತ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೊಂಡು ಇವತ್ತು ಎಲ್ಲರಿಗೆ ಬೈಲತ್ತಾರ. ದಯವಿಟ್ಟು ಅವೆಲ್ಲ ಬಿಡ್ರಿ. ನಾವೆಲ್ಲರೂ ಸೇರಿ ಯಾವ ಮಾರ್ಗಕ್ಕೆ ಹೋಗ್ಬೇಕು, ಮುಂದಿನ ಪೀಳಿಗೆ ಯಾವ ಮಾರ್ಗ ತೋರಿಸ್ಬೇಕು ಅದಕ್ಕೆ ಬರ್ರಿ. ಅದು ಬಿಟ್ಕೊಟ್ಟು ಸುಮ್ನೆ ಅದು ಯಾವ್ದೋ ಕಾಮೆಂಟ್ ಮಾಡೋದು, ಚಿಡಾಸೋದು, ಯಾವ್ದೋ ಮಕ್ಕಳಿಗೆ ಗಲತ್ ಹರಿ ತೋರ್ಸೋದು, ಇವೆಲ್ಲ ಬೇಡ. ಇವತ್ತು ಜನರು ಯಾವ ರೀತಿ ನಿಮ್ ಬಗ್ಗೆ ಗೌರವ ಮಾಡ್ಲತ್ತಾರ, ಹಿಂದೇನಿತ್ತು ಈಗೇನ್ ಮಾಡ್ಲತ್ತಾರ, ಈಗರ ತೀಡ್ಕೊಡ್ತ ನಾವೆಲ್ಲ ಬಸವಕರಣ್ಣರು ತೀಡ್ಕೊಂಡು ಒಳ್ಳೇದು ರೀತಿ ಮಾಡ್ರಿ. ಈಗ ಅನುಭವ ಮಂಟಪ ಅಲ್ಲತ್ತಾರ, ಮುಂದೆ ಬರ್ತಾ ಬರ್ತಾ ಗುಡಿಗೆ ಬಿ ಬರ್ತಾರ. ಗುಡಿಗೆ ಬಂದ್ ಆ ನಿತ್ಯಾನಂದ ಮಾಡ್ಯಾನಲ್ಲ, ನಿತ್ಯಾನಂದ ಅವಂದೇ ಟೆರಿಟರಿ, ಕರೆನ್ಸಿ ನಂದೇ, ಕಾನೂನು ನಂದೇ, ನಾ ಹೇಳಿದ್ದೆ ನಡಿಬೇಕು. ಅದು ಮಾಡ್ತಾರ. ಅದು ಕಲ್ಯಾಣದವ್ರು ಎಲ್ಲ ಜಾಗೃತ ಆಗ್ಬೇಕು. ನಾ ಭಾಷಣ ಮಾಡ್ಲಕ್ ಬರಲ್ಲ, ಗುರುಗಳೆಲ್ಲರೂ ಬಹಳ ಮಂದಿ ಕುಂತಾರ. ನಾವೆಲ್ಲರೂ ಬರ್ತಕ್ಕಂಥ ದಿನದಾಗ ಜಾಗೃತ ಆಗಿಲ್ಲ ಅಂದ್ರೆ ಕಷ್ಟ ಅದ. ನಮ್ ಮನೆ, ನಮ್ ಜಾಗ, ನಮ್ ಹೊಲ ಈಗ ಕುಂಕುಮ ಯಾರು ಹಚ್ಕೊಂಬಲ್ರಿ? ನಾವ್ ಹಿಂದೂ ಸನಾತನ ಧರ್ಮದ ಕುಂಕುಮ, ನಾವ್ ಎಲ್ಲಾ ಧರ್ಮ ಗೌರವ ಮಾಡ್ತೇವೆ. ಎಲ್ಲಾ ಕಾರ್ಯಕ್ರಮಗಳಿಗೆ ನಾಟಕ ಮಾಡ್ತೀನಿ. ಬೇರೆಯವ್ರು ಮಾಡ್ತಾರಲ್ಲೋ, ಬೇರೆಯವ್ರು ನಾಟಕ ಕಂಪನಿ ಮಾಡ್ತಾರ, ನಾವು ನಾಟಕ ಕಂಪನಿ ಮಾಡಲ್ಲ. ಇಲ್ಲಿ ಸುಮ್ನೆ ಹಾಕು ಗೋರಕ್ಷಕ್ ಅಂತೇಳಿ ಹಗಲು ರಾತ್ರಿ ಓಡಾಡೋ ಅಭಿಯಾನ. ಭಾರತ್ ಮಾತಾ ಕಿ ಜಯ ಅಂಬವನ, ನಮ್ಮ ಅವು ಪಾರ್ಟಿ ಅಪ್ಪು ಪಾರ್ಟಿ ಅಂಬೋರು ಅದಕ್ಕೆ ಪಾತ್ರ ಬಣ್ಣ ಸುಣ್ಣ ಹಚ್ಕೊಂಡು ಹೊಂಟ್ರ. ಆ ಬಣ್ಣ ಸುಣ್ಣ ಇದ್ರೆ ಕಳೆದೋಯ್ತು, ಅಸ್ಲಿ ಯಾವ್ದಾದ ಅದೇ ಉಳಿತು. ಆ ಬಣ್ಣ ಸುಣ್ಣ ಹಚ್ಕೊಂಡಿದ್ ಮಳೆ ಬಿದ್ದ ಅಪ್ಪರ್ ಅಂದ್ರು, ಯಾರು ನಮ್ಮ ಆಂದೋಲನ ಅಪ್ಪರ್ ಬ್ರಿಡ್ಜ್ ಅಂತೇಳಿ, ಬ್ರಿಡ್ಜ್ ತೆಳಗ್ ಮಳೆ ಬಿದ್ದೆಲ್ಲ ತೊಳೆದೋಯ್ತವ್ರ ಬಣ್ಣ. ನಮ್ಮಲ್ಲಿ ನೋಡ್ರಿ, ಈಗ ಸತ್ಯ ದೇವ್ರ ಅನ್ನ ಅಂದಾಗ ಸಾಕ್ಷಿ ಇದೆ. ಮುಂಜಾನೆ ಹಿಡಿದು ಮುಚ್ಚಳಂದಾಗ ಮಳಿ ಬಿತ್ತು ದಬಾಶ್, ಎಲ್ಲ ಕಡೆ ಬಿತ್ತು ಮಳಿ ದಬಾಶ್. ಇಲ್ಲಾಕ್ ಬಿದ್ದಿಲ್ಲ? ಇದೇ ದೇವ್ರು, ಇದೇ ಕನ್ನೇರಿ ಅಪ್ಪರ್ ತಾಕತ್.
ಸುಮ್ಮನೆ ಇಲ್ಲ. ಅವ್ರು ಕೊಲ್ಲಾಪುರದವ್ರ, ಅವ್ರು ಎಲ್ಲಿನವ್ರು, ಅರೇ ಮಠಾಧೀಶರು ಏನು ಜಾತಿ ಇಲ್ಲ, ಅವ್ರ ಸ್ವಂತದ ಏನಿಲ್ಲ. ನಾವು ದುನಿಯಾ ನೋಡಿದ ಮಠಕ್ಕೆ ಹೋಗಿ ನಾವು ಪ್ರತ್ಯಕ್ಷ ನೋಡಿದೆವು ಇದನ್ನ ಮಠಕ್ಕೆ. ಶಿವಸೇನಪ್ಪ ಬಾಬು ಅವ್ರಿಗೆ ಹೋಗಿ ಕುಂತ ಮನೆಗೆ ಹೋಗಿ ಕುಂತಾಗ ನಾವು ಹೋಗಿರಲ್ಲ ಮಠಕ್ಕೆ ಅಂತ ಕೇಳಿದ್ರ ಅವ್ರೆಲ್ಲ ನನ್ಕಿನ ನಾ ಏನ್ ನೋಡಿ ನನ್ಕಿನ ಬಹಳ ನೋಡಿರ್. ಮತ್ತೆ ಅಪ್ಪರಿಗೆ ಭೇಟಿ ಆಗಿಲ್ಲ ಅಂತ ಅವ್ರು ಒಂದ್ಸಲ ಬಿ. ಅದಕ್ಕ ನಾವ್ ಏನಾರ ಮಾಡೋದ್ ಜನರಿಗೆ ಒಂದ್ ಒಳ್ಳೆ ದಾರಿ ಆಗ್ಬೇಕು, ಒಳ್ಳೆ ಮೆಸೇಜ್ ಕೊಡ್ರಿ. ನಾವು ಬದುಕದ್ 4 ದಿನ ಅದ, ಯಾರು ಶಾಶ್ವತ ನೀವು 200-500 ವರ್ಷ ಊಟ ಹೊಡ್ಕೊಂಡು 8 ದಿನ ಬದುಕ್ತೀನ ಅಂತ ಕುಂತಾವ್ ಯಾವ ಬಿ ಇಲ್ಲ. ನಿಂತ ಸಾಯ್ಲತ್ತಾವ, ಓಡ್ತಾ ಸಾಯ್ಲತ್ತಾವ, ಕುಂತಲ್ ಸಾಯ್ಲತ್ತಾವ, ಜಿಮ್ಮಿನಾಗ ಸಾಯ್ಲತ್ತಾವ. ಏನ್ ಶಾಶ್ವತ ಅಲ್ಲ. ಇರೋದ್ 4 ದಿನ ಅದ, ಒಳ್ಳೆ ಹಾದಿ ತೋರ್ಸ್ರಿ. ಸತ್ತಾಗ ಬಿ ಮಂದಿ ಹೆಚ್ಚು ಜಮಾಯಿಸ್ಬೇಕು, ಅದು ನೀವು ಮಾಡಿದ ಸಾಧನೆ ಅದ ಅಂತ ಹೇಳಿ ಇಲ್ಲಿ ಇನ್ನೊಂದ್ಸಲ ಎಲ್ಲ ಗುರುಗಳಿಗೆ ನಾನೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕಂದ್ರ ಇದು ಯಾವಾಗೇನು 12ನೇ ಶತಮಾನದಾಗ ಅಣ್ಣ ಬಸವಣ್ಣವ್ರು ಮಾಡಿದ ಕರ್ಮ ಕಾರ್ಯ ಕ್ರಾಂತಿ ಭೂಮಿ. ಇವತ್ತು ಅದೇ ಜಾಗದಾಗ ಕನೇರಿಯಪ್ಪವ್ರು ಬಸವಣ್ಣವ್ರ ಕುಂತು ಎಲ್ಲ ಮಠಾಧೀಶರು 770 ಶರಣ ಗ್ರಂಥಗಳು ಅಂತೇಳಿ ಏನ್ ಹೇಳ್ತಾರ, ಇದೇ ಸಾಕ್ಷಿ. ಈ ಇತಿಹಾಸ ಕಾಲಜ್ಞಾನದಾಗ ಬರ್ದಿದ್ದಂತ ಯಾರೋ 2-3 ಅಂದ್ರು. ಇಲ್ಲಿಂದ ಮತ್ತೆ ಬಸವ ಕಲ್ಯಾಣ ಉಳಿಸೋ ಕೆಲಸ, ಬೆಳೆಸೋ ಕೆಲಸ, ಅಣ್ಣ ಬಸವಣ್ಣವ್ರ ತತ್ವ ಸಿದ್ಧಾಂತಗಳು ಅವ್ರು ಏನ್ ಮಾರ್ಗದ ಹಾದಿ ಹಾಕೊಟ್ಟಿರು, ಅದ್ರಾಗ ನಾವು ನೀವೆಲ್ಲ ಸೇರಿ ನಡೆಯೋಣ ಅಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಏನಾರ ತಪ್ಪದ್ರೆ ಕ್ಷಮಿಸ್ರಿ. ನನ್ ಸರಿ ಎಲ್ಲರೂ ನನಗ್ ಜಾತಿ ಇಲ್ಲ, ನಿಮ್ಗೆಲ್ಲರಿಗೂ ಕುಣದ ನನಗ್ ಪಾರ್ಟಿ ಇಲ್ಲ. ಅಪ್ಪರಂದ್ರೆ ಪಾರ್ಟಿಗೆ ತೆಗಿತಾರಂತ ನಾನ್ ಹಿಂದಿ ಬಿ ಏನ್ ಮಾಡಿಲ್ರಪ್ಪ, ಯಾರು ಬಿ ಮುಂದ್ ಬಿ ಏನ್ ಮಾಡೋರಿಲ್ಲ. ನಾ ಆಸೆ ಇಟ್ಟಿದ್ರಲ್ಲಿ ಧರ್ಮ ಸರಿಯಿಂದ ಮಾಡಾರಿ ಅಂತ ನಾ ಮಾಡಿದ್ರಪ್ಪ. ನಿಮ್ದೆಲ್ಲರ ಆಶೀರ್ವಾದ ಇರ್ಲಪ್ಪ, ಗುರುಗಳದ ಆಶೀರ್ವಾದ ಬೇಕು. ಎಲ್ಲರೂ ನನ್ನ ಜೊತೆ ನಿಂತು ಅವರು ಇವರು ಅನ್ನಲ್ದೆ ನೀವೆಲ್ಲರನ್ನ ನನ್ನ ತಮ್ಮರಕ್ಕೆ ಮೊದ್ಲಿನ ನಾನು ಸರಿ ನಿಂತಿರು. ತಾಯಂದಿರು, ಹೆಣ್ಮಕ್ಳು, ಸಣ್ಣವ್ರು, ದೊಡ್ಡವ್ರು, ಎಲ್ಲರೂ ಪಾಪ ಡಿಪಾರ್ಟ್ಮೆಂಟ್ ದವರು ಪಾಪ ಏನ್ ಮಾಡ್ಬೇಕು ಮೀರಿ ಮ್ಯಾಲಿನ ಪ್ರೆಷರ್ ಬಂತಂದ ಏನ್ ಮಾಡ್ಲಕ್ ಆಗಲ್ಲ. ತಮ್ಮ ಡಿಪಾರ್ಟ್ಮೆಂಟ್ ಕೂಡ ಧನ್ಯವಾದ ಹೇಳ್ತೀನಿ. ನೀವು ಇಂಥದ್ದು ಮಾಡ್ಲಕ್ ಹೋಗ್ಬಿಟ್ರಿ. ಯಾರ ಒತ್ತಡದಾಗ ನಿಮ್ ಸರ್ಕಾರ ಕಾನೂನು ಚೌಕಟ್ಟಿನಾಗ ನೀವ್ ಇರ್ತೀರಿ. ನಿಮ್ ಜವಾಬ್ದಾರಿ ನೀವು ಇಲ್ಲಿ ಮಾಡ್ಕೋತಿದ್ರಂದ್ರ ನಾವು ಹೈಕೋರ್ಟಿಗೆ ಹೋಗೋದ್ ಜೊರತಿದ್ದಿಲ್ಲ. ಅದಕ್ಕ ಇಂಥ ಎಲ್ಲ ಮುಂದೆ ಹಾಕೋತ ಹೋಗ್ಬಿಟ್ಟು ಮಂದ್ಯಾಗ ಗೌರವ ಇರ್ಬೇಕು. ಪೊಲೀಸ್ ಅಂದ್ರೆ ಅಂಜಿಕೆ ಇರ್ಬೇಕು. ಯಾರೇ ತಪ್ಪು ಮಾಡ್ತಾರಂದ್ರೆ ಅವ್ರಿಗೆ ಅಂಜಿಕೆ ಇರಬೇಕು. ಯಾವ ನಿಮ್ಲಿಂದ ಸಾಧ್ಯ ಕಾರ್ಯಕ್ರಮ ಸಾಧ್ಯ ಮಾಡ್ಲಕ್ ಆಯ್ತಂದ್ರೆ ನೀವು ಅನುವು ಮಾಡಿಕೊಟ್ಟು ಎಲ್ಲ ಮಾಡಿರಿ. ಎಲ್ಲ ಪತ್ರಕರ್ತ ಅಣ್ಣ ತಮ್ಮಂದರಿಗೆ, ಹೊರಗಿನ ಬಂದವರಿಗೆ, ತಾಯಂದ್ರಿ, ನಿಮಗೂ ಗುರುಗಳಿಗೆ ಎಲ್ಲರಿಗೂ ನಾನು ಶಾಸ್ತ್ರಾಂಗ ನಮಸ್ಕಾರ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಎಲ್ಲ ಧನ್ಯವಾದ ಹೇಳುವಂತ ನಮ್ಮ ಶಿಶು ಮಗನಿಗೆ ಹೇಳಿದ್ರು ಪೂರಾ ಭಾಷಣ ಮಾಡ್ಬೇಕು ನಾವು. ಧನ್ಯವಾದ ಕಳಿಸಿದಿತ್ತು. ಒಳ್ಳೆ ರೀತಿ ಎಲ್ಲ ತಾವು ಸಹಯೋಗ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೇನ ಚಲೋ. ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಸಮಸ್ತ ಗುರುವೃಂದಕ್ಕೆ ಅನಂತ ನಮನಗಳನ್ನು ಸಮರ್ಪಿಸಿ, ಕಲ್ಯಾಣದ ಕ್ರಾಂತಿಗೆ ಕಾರಣರಾದ ಜಗಜ್ಯೋತಿ ಬಸವೇಶ್ವರರ ಚರಣಾರವಿಂದಗಳಿಗೂ ವಂದಿಸಿ, ಈ ಬೃಹತ್ ಕಾರ್ಯಕ್ರಮದಲ್ಲಿ ಆಸೀನರಾದ ಎಲ್ಲ ಪೂಜ್ಯರಿಗೂ, ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಬಹಳ ಜನ ಬಹಳ ನಿರೀಕ್ಷೆ ಮಾಡಿ ಬಂದಿದ್ದೀರಿ. ಬಹುಶಃ ನಾನು ನನ್ನ ಈ ವಯಸ್ಸಿನೊಳಗೆ ಉತ್ತರ ಪ್ರದೇಶ ಹಿಡ್ಕೊಂಡು ಮಹಾರಾಷ್ಟ್ರ, ಗೋವಾ, ಆಂಧ್ರ ಎಲ್ಲ ಕಡೆ ತಿರುಗಾಡೀನಿ. ಮನುಷ್ಯನಿಗೆ ತಪ್ಪು ಕೆಲಸ ಯಾವಾಗ ಆಗ್ತಾವ ಅಂದ್ರೆ ತಿಳುವಳಿಕೆ ಇಲ್ಲದಕ್ಕೆ ಆಗ್ತಾವ ಅನ್ನೋದು ನಾವು ತಿಳ್ಕೋಬೇಕು. Ignorance is the roots of all misfortunes. ಅನಂತ ತಪ್ಪುಗಳಿಗೆ ಅಜ್ಞಾನವೇ ಕಾರಣ. ಎದರ ಅಜ್ಞಾನ? ಧರ್ಮದ ಅಜ್ಞಾನವೇ. ಧರ್ಮದ ಮೂಲ ಸ್ವರೂಪ ಗೊತ್ತಿಲ್ಲ, ಅದನ್ನು ಬಿಟ್ಟು ಆಚಾರವನ್ನೇ ಪ್ರಧಾನ ಮಾಡಿಕೊಂಡ ಅಂದ್ರೆ ಗದ್ದಲ ಬರ್ತದೆ. ಎರಡದ, ಒಂದು ಆಚಾರ, ಒಂದು ವಿಚಾರ. ಯಾವ ಮನುಷ್ಯ ವಿಚಾರ ಇಲ್ಲದೆ ಆಚಾರ ಮಾಡ್ತಾನೆ
ಅವನಿಗೆ ದುಃಖ ಆಗ್ತದ, ಕಲಹ ಆಗ್ತದ, ಜಗಳ ಆಗ್ತವ, ಇದೆಲ್ಲ ನಿಮ್ಗೆ ಗೊತ್ತದ. ವಿಚಾರ ಸಹಿತ ಆಚಾರ ಇರಬೇಕು. ವಿಚಾರ ವಾಚೋನಿ ನಪ್ಪ ವಿಜಯ ಸಮಾಧಾನ. ಮರಾಠ ಹೇಳ್ತಾರೆ, ವಿಚಾರ ವಾಚೋನಿ ನಪ್ಪ ವಿಜಯ ಸಮಾಧಾನ. ವಿಚಾರ ಹಿಡ್ಕೊಂಡು ಆಚಾರ ಇದ್ರೆ ಸುಖ ಕೊಡ್ತದೆ. ವಿಚಾರ ಇಲ್ಲದ ಆಚಾರ ಇತ್ತು ಅಂತ ಕೇಳಿದ್ರೆ ಆ ಆಚಾರ ನಿಮಗೆ ದುಃಖವನ್ನೇ ಕೊಡ್ತದೆ ವಿನಃ ಸುಖ ಕೊಡಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಮೊಟ್ಟ ಮೊದಲು ತಿಳ್ಕೋರಿ, ನಾವು ಹಿಂದೂ ಅಂದರೆ ಯಾರು? ಭಾರತ ದೇಶ ಒಂದದ, ಅದರೊಳಗೆ ಪ್ರಾಂತ ಅನಂತದವರು. ನಾನು ಒಂದು ವೇಳೆ ಪ್ರಾಂತನ ಭಾರತದಿಂದ ಕಡೆಗೆ ಆಗ್ತೀನಿ ಅಂದ್ರೆ ಎಷ್ಟು ಮೂರ್ಖತನವೋ, ಅದರಂತೆ ಹಿಂದೂ ಧರ್ಮದಿಂದ ಯಾವುದೇ ಜಾತಿ ನಾವು ಹೊರಗೆ ಹೋಗ್ತೀರಿ ಅಂದ್ರೆ ಅಷ್ಟೇ ಮೂರ್ಖತನ, ಅಷ್ಟೇ ಮೂರ್ಖತನ. ನಾವು ಪ್ರಾಂತ ಇರಲಿ, ನಮಗೆ ಅಭಿಮಾನ ಇರಲಿ, ನಾವು ಕರ್ನಾಟಕದವರು, ನಾವು ಆಂಧ್ರದವರು, ನಾವು ಉತ್ತರ ಪ್ರದೇಶದವರು, ನಾವು ತಮಿಳು ಇರಬೇಕು. ಪರಂತ ನಾವು ಭಾರತದಿಂದ ಹೊರಗಿದ್ದೀನಿ ಅಂತ ಅನ್ನಬಾರ್ದು, ಅದು ಮೂರ್ಖತನ. ವಿ ಆರ್ ಆಲ್ ಇಂಡಿಯನ್ಸ್, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಭಾರತೀಯರು. ಅದರೊಳಗೆ ಕರ್ನಾಟಕದವರು, ಮಹಾರಾಷ್ಟ್ರದವರು, ಆಂಧ್ರದವರು, ತಮಿಳದವರು ನಡೀತದೆ, ಏನು ಪ್ರಶ್ನೆ ಇಲ್ಲ, ಅದಕ್ಕೆ ಏನು ಇಲ್ಲ. ಒಂದು ವೇಳೆ ನಾವು ಈ ಭಾರತ ಸರ್ಕಾರದಿಂದ ಹೊರಗೆ ಆಗ್ತೇವೆ ಅಂತ ಅಂದ್ರೆ ಅದೊಂದು ಮೂರ್ಖತನವೇ ವಿನಃ ಬುದ್ಧಿವಂತಿಕೆ ಅಲ್ಲ. ಅದರಂತೆ ನಾವು ಸನಾತನ ಧರ್ಮದಿಂದ, ಪರಂಪರೆಯಿಂದ ಹೊರಗೆ ಆಗ್ತೇವೆ ಅಂತ ತಿಳ್ಕೊಂಡು ಏನಾರೆ ಅಂದ್ರೆ ಅದೊಂದು ನಮ್ಮ ಮೂರ್ಖತನ. ಬಸವಣ್ಣವ್ರು ಹೇಳಲ್ಲ, ವೇದಕ್ಕೆ ವರೆಯ ನಿಕ್ಕುವೆ. ನೀವು ಮಕ್ಕಳಿಗೆ ಬೈತಿರಲ್ಲ, ಸತ್ತರ ಹೋಗಂತ ಬೈದಿರಿಲ್ಲ, ಬೈದಿಲ್ಲ. ತಪ್ಪು ಮಾಡಿದ್ರೆ ಸಾಯಿ ಅಂತ ಬೈತೀರಿ, ಸತ್ತರ ನೀವೇ ಹೋಳುಣಿ ಮಾಡ್ತೀರಿ. ಯಾಕೆ ಬೈದ್ರಿ? ತಪ್ಪಿಗೆ ಬೈದೇವಿ ನಾವು. ಮಗ ಸಾಯಿಲಂತ ಅಪೇಕ್ಷಾರಿಲ್ಲ, ತಪ್ಪಿಗೆ ಬೈದೇವಿ. ಹಂಗ ವೈದಿಕ ಧರ್ಮದಲ್ಲಿ ಪರಂಪರೆಯಿಂದ ಏನೋ ಮಾಡ್ಲಾರ್ದವ್ರು ಮಾಡಿದ್ರೆ ಅದಕ್ಕೆ ಬೈದಾರ ಅವರು. ವೈದಿಕ ಧರ್ಮಕ್ಕೆ ಬೈದಾರಂತ ಯಾರು ಹೇಳ್ತಾರೆ? ನೀವು ಮಕ್ಕಳಿಗೆ ಬೈದಿಲ್ಲ, ಸಾಯಿಲಂತ ಬೈದಿರಿ, ಸತ್ತ ಹೋಗಂತ ಬೈದಿರಿ, ಸತ್ತರ ಹೊಳುಣಿ ಮಾಡ್ತೀರಿ, ಸುಮ್ಕೊಂಡಿರ್ತೀರಿ. ಹಾಗ ತಪ್ಪುಗಳನ್ನು ಬಸವಣ್ಣವರು ಖಂಡನ ಮಾಡ್ಯಾರೇ ವಿನಃ ಅವ್ರೇನಪ್ಪ ಅಂದ್ರೆ ಇಡೀ ವೇದವನ್ನು ಖಂಡನ ಮಾಡ್ಯಾರಂತ ಅಲ್ಲ. ಎಲ್ಲೆಲ್ಲಿ ತಪ್ಪದವು ಅಲ್ಲಿ ಬೈತವ್ರಿ. ಈಗ ನೀವು ಬೈರಿ, ನಾವು ಬೈತೇವೆ, ಎಲ್ಲರೂ ಬೈತೇವೆ. ಧರ್ಮದಲ್ಲಿ ಅನಂತ ಬರ್ತಾವ, ಸ್ವಾರ್ಥಕ್ಕಾಗಿ ಮಾಡೋರು ಎಷ್ಟೋ ಜನ ಅದಾರ. ಅವರು ಆ ಧರ್ಮವನ್ನು ಭಿನ್ನ ರೀತಿ ಎಳೆದಿರಬೇಕೇ ವಿನಃ ಅದು ವೇದದ ತಪ್ಪಲ್ಲ, ಮಾಡುವವರ ತಪ್ಪ, ಹೇಳುವವರ ತಪ್ಪ, ಉಪದೇಶ ಮಾಡುವವರ ತಪ್ಪ, ಆಚರಿಸುವವರ ತಪ್ಪ ವಿನಃ ಅದು ವೇದದ ತಪ್ಪ ಅಲ್ಲ. ಬಸವಣ್ಣವ್ರ ಮಾತು ಹೇಳೋರು ಎಷ್ಟು ಅದರೀಗ? ಎಷ್ಟು ಅದ್ರ? ಮತ್ತೆ ಮಠ ಯಾಕೆ ಗುಡಿ ಯಾಕೆ ಕಟ್ತೀರಿ? ನೀವು ಮಠದ ಗುಡಿ ಯಾಕೆ ಕಟ್ತೀರಿ? ಯಾಕೆ ಕಟ್ತೀರಿ? ಗುರುಗಳ ಗುಡಿ ಯಾಕೆ ಕಟ್ತೀರಿ? ದೇವ್ರ ಗುಡಿ ಯಾಕೆ ಕಟ್ತೀರಿ? ಯಾಕೆ ಕಟ್ತೀರಿ? ನೀವು ರೊಕ್ಕ ಬರ್ತಾವ ಅಂತ ಕಟ್ತೀರಿ, ಅದು ಬೇಕು. ಅವ್ರು ಬಸವಣ್ಣವ್ರು ಬೇಡ ಅಂದ್ರಲ್ಲ, ಗುಡಿ ಗುಂಡ ಏನು ಬೇಡ ಅಂದ್ರೆ ಮತ್ತೆ ಯಾಕೆ ಕಟ್ಟಕತ್ತೀರಿ? ಇವೆಲ್ಲ ಕೇವಲ ಸ್ವಾರ್ಥಕ್ಕಾಗಿ ಮಾತನಾಡ್ತಕ್ಕಂತಹ ಮಾತುಗಳೇ ವಿನಃ ನ ಬುದ್ಧಿ ವೇದಂ ಜನೆಯ ಅಜ್ಞಾನಂ ಕರ್ಮಿ ಸಂಘ ಶಾಸ್ತ್ರ ಹೇಳ್ತದ. ಸಣ್ಣ ಹುಡುಗರಿಗೆ ಮೈ ಚೈಲ್ಡ್ ಡೂ ಯು ವಾಂಟ್ ಟು ಬ್ರೆಡ್ ಅಂದ್ರೆ ಹುಚ್ಚಂತ ನಿನಗೆ ಅಪ್ಪು ಅಚ್ಚಿ ಬೇಕಂತ ಅಂತೀರಿಲ್ಲ ನೀವು? ಅಚ್ಚಿ ಮಮ್ಮು ಅಂತೀರಿಲ್ಲ? ಅಚ್ಚಿ ಮಮ್ಮು ಆ ಶಬ್ದ ಅದ, ಬ್ರೆಡ್ ಅದ, ರೊಟ್ಟಿ ಅದ, ನೀರದ, ಉಕ್ಕು ಅಂತ ನೀವು ಯಾಕಂತೀರಿ? ಮಮ್ಮು ಯಾಕಂತೀರಿ? ಗೊತ್ತಾಗಿಲ್ಲ ಹುಡುಗರಿಗೆ ಅಂತ ನೀವು ಮಮ್ಮು. ಮುಂದೆ ದೊಡ್ಡವರಾದ ಕೂಡ ಹಾಗೆ ಮಮ್ಮುನೇ ಅಂತೀರಿ, ಅವಾಗ ಅಚ್ಚಿನೇ ಅಂತೀರಿ. ಇಲ್ಲ, ತಿಳುವಳಿಕೆ ಇಲ್ದರು ತಿಳ್ಸಕ್ ಆ ಶಬ್ದ ಹೇಳ್ಬೇಕಾಗ್ತದ. ಹಂಗ ನಮ್ಮ ಶರಣರು ಮುಂದೆ ದೊಡ್ಡವರಾದ್ರೆ ಬೇಡ ಅಂದ್ರೆ ಬಿಡ್ರ, ನಿಮ್ಗೆ ಯಾರು ಬೇಡ ಅಂತಾರೆ? ಯಾವುದು ಬೇಡ, ಯಾವುದು ಬೇಡ. ದೇವ್ರ ಕೊಳಗೆ ಲಿಂಗದ ನಾವು ಕಟ್ಟಿದೆ. ದೇವ್ರ ಕೊಳ, ದೇವರ ಲಿಂಗಕ್ಕೆ ದೇವ್ರ ಅಂದ್ರೆ ಲಿಂಗ ಸ್ವರೂಪ ಪರಮಾತ್ಮ. ಉದ್ಭವ ಲಿಂಗ ಅಂತ ಚರಿತ್ರೊಳಗೆ ಕೇಳ್ತೀರಿ ನೀವು. ಪರಮಾತ್ಮ ಕೆಳಗ ಮೇಲೆ ಆಗಿಂತ ಅಂತ ಶಾಸ್ತ್ರದೊಳಗೆ ಹೇಳ್ತಾರೆ, ಉಪನಿಷತ್ನೊಳಗೆ. ಪರಂತು ಮನುಷ್ಯ ಯಾವುದೇ ದುರಾಗ್ರಹ ಇರಬಾರ್ದು. ಇದು ತಿಳ್ಕೋರಿ, ನಂದೇ ಚಲೋ ಇರಬಾರ್ದು. ಆಯ್ತಪ್ಪ ಅಂದ್ರೆ ಮಾತೆ ಮುಗಿತಲ್ಲ. ಜಗಳ ಆಗೋದ್ರಿಂದ ಏನಾಗುದು? ಅದ ಇವನಾರವ್ ನೆಂದೆನಿಸೋದರಯ್ಯ, ಇವ ನಮ್ಮವ ನೆಂದೆನಿಸಯ್ಯ. ಇಷ್ಟು ವಿಶಾಲವಾಗಿ ಬಸವಣ್ಣರು ಹೇಳ್ಯಾರ. ಯಾಕೆ ಈ ಜಗಳ ಮಾಡ್ತೀರಿ? ಅವರು ನಾವು, ಇವರು ನಾವು, ಅವರು. ಲಿಂಗಾಯತರದಾಗ ಇಷ್ಟು ಭೇದ, ಹೊರಗಿನವ್ರ ಬಿಡ್ರಿ ನೀವು.
ಯಾರಿಗೂ ನಮ್ಮವರ ಎಲ್ಲರೂ ನಮ್ಮವ್ರು ಅಂದ್ರೆ ಬಸವಣ್ಣವರು. ಸಿಟ್ಟು ಬಂದಾಗ ಕೆಲವೊಂದು ವಚನಗಳು ಹೇಳಿರ್ಬೇಕು. ಹೆಂಗೆ ನಿಮ್ಮ ಮಕ್ಕಳು ನೀವು ಸತ್ತು ಹೋಗ್ಬೇಡಿ ಯಾಕಿದ್ದೆ ಅಂತೇಳಿ ಹಂಗೆ ಅಂದಿರ್ಬೇಕು. ಪರತು ಎಲ್ಲ ಕಡೆ ಎಲ್ಲ ಮಾತುಗಳು ಪ್ರಯೋಗ ಆಗುವುದಿಲ್ಲ. ಪುಣ್ಯಾತ್ಮರೇ, ನಾವು ಬಸವಣ್ಣ ನಂಬೋರು, ಬಸವ ಭಕ್ತರು, ಬಸವಣ್ಣವ್ರನ್ನ ಕೆಡ್ಸಕತ್ತದು ನಾವೇ ಮೂಲ ಕಾರಣ. ನಾವೇ ಬಸವಣ್ಣನವರ ಸರ್ವ ಜಾಗತಿಕವಾಗಿರ್ತಕ್ಕಂಥ ಪರಮಾತ್ಮ ಬಸವಣ್ಣ. ಅವ್ರನ್ನ ಸಂಕೋಚ ಮಾಡಿ ತಂದು ಇಡೋರು ನಾವೇ. ಇವನಾರವನೆಂದೆನಿಸದರಿಯ, ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣವ್ರು ಇಷ್ಟು ಅಪ್ಪಿಕೊಂಡವ್ರು ಎಲ್ಲರಿಗೆ. ಯಾರು ಬರ್ತೀರಿ ಡೋಹರ ಕಕ್ಕಯ್ಯ ಮಡಿವಾಳ ಬರ್ತಿದ್ರು ನಿಮ್ಮಲ್ಲಿ ಹಿಂಗೆ ನಿಮ್ಮಂಗಿದ್ರ ಅವ್ರು ಯಾಕೆ ಬಂದ್ರು? ಬಸವಣ್ಣ ಅಷ್ಟು ವಿಶಾಲ ಹೃದಯ ಮಾಡಿ ತಿಳ್ಕೊಂಡೆ ಬಸವಣ್ಣ ಅಂತ ಬಂದ್ರೆಲ್ಲರು. ಪರಂತು ಈ ಹುಚ್ಚನಂಗ ಮಾತಾಡೋದ್ರಿಂದ ಏನು ಅರ್ಥ ಆಗ್ತದೆ? ಕರೀರಿ, ಪ್ರೇಮ ಮಾಡಿ. ಎಷ್ಟು ಬೆಳೀತು ಕ್ರಿಶ್ಚಿಯನ್ ಬಂದವ್ರಿಗೆ ಮಾಡಿದ್ರೆ ನೀವೇನು ಮಾಡಕತ್ತೀರಿ? ಬರೀ ಇದೇ ಜಗಳ ತೆಗಿತೀರಿ. ಎಷ್ಟು ಜನ ಬೆಳೀತೀರಿ ಈಗ ನೋಡ್ರಿ ನೀವು, ಎಷ್ಟು ಬೆಳೆದವ. ಪರಂತು ನಿಮಗೆ ಅದು ಬುದ್ಧಿ ಇಲ್ಲ, ಬರೀ ನೀವೇ ಕಚ್ಚಾಡಕತ್ತೀರಿ. ಎಲ್ಲರೂ ಒಂದಾಕೀರಿ ಮೊದಲು. ಇಲ್ಲಕ್ಕಂದ್ರೆ ನಿಮ್ಮ ಪೂರದ ನಿಮ್ಮ ಹಿಂದೂ ಧರ್ಮನೇ ಹಾಳೆ ಹೋಗ್ತದೆ. ಹಿಂದೂ ಧರ್ಮ ಅಂದರೆ ಹಿಂದೂಕ್ಕೆ ಬೈತೆ. ಹಿಂದೂ ಅಂದ್ರೆ ಏನು? ದೇಶ ಗುಣದಿಂದ ಹಿಂದೂ. ಹೀನಮ್ಮ ದೂಷ ಐತಿ ಹಿಂದೂ. ಹೀನ ಗುಣಗಳನ್ನು ಕಳಬೇಡ, ಕೊಲಬೇಡ, ಹುಷೆ ನುಡಿರಬೇಡ, ಇಂಥ ಹೀನ ಕೆಟ್ಟ ಗುಣಗಳನ್ನು ಬೈಯೋರು ಹಿಂದೂ. ನಿಮ್ಮ ಮನೆ ಕಳ್ತನ ಮಾಡೋದು ನಡೀತದ? ಬೇಡಲ್ಲ. ನಿಮ್ಮ ಮನೆ ಕಳ್ತನ ಮಾಡಬೇಡ. ನಿನಗೇನು ಬೇಡದ ಮಂದಿಗೆ ಮಾಡಬೇಡ. ನೀ ಅವನೇ ಹಿಂದೂ ಅಂತ. ಹಿಂದೂ ಅಂದ್ರೆ ಕೇವಲ ಮನುಷ್ಯನಕ್ಕೊಳ್ಳ ಜನೇವು ರುದ್ರಾಕ್ಷಿ ಹಾಕೊಂಡವ್ರು ಹಿಂದೂ ಅಂತ ಅಲ್ಲ. ಹೀನ ಗುಣಗಳನ್ನ ಬೈಯವರು ಹಿಂದೂ ಒಂದರ್ಥ. ಎರಡನೇದು, ಹಿಮಾಚಲ ಹಿಡ್ಕೊಂಡು ಸಿಂಧೂ ನದಿಯ ಪರ್ಯಂತರವಾಗಿ ಯಾರು ಇಲ್ಲಿ ವಾಸ ಮಾಡ್ತಾರೋ ಅವರೆಲ್ಲರೂ ಹಿಂದೂಗಳು. ಮುಸಲ್ಮಾನ ಇರಲಿ, ಕ್ರಿಶ್ಚಿಯನ್, ಎಲ್ಲರೂ ಹಿಂದೂಗಳೇ. ಈ ದೇಶದಾಗಿರೋರು ಎಲ್ಲರೂ ಹಿಂದೂಗಳು. ನಾಲ್ಲ ಅಂದ್ರೆ ಗೆಟ್ ಔಟ್ ಹೋಗಿಲ್ಲ. ಅದ ನೋಡಿ, ಆ ರಾಷ್ಟ್ರದ ಕ್ರಿಶ್ಚಿಯನ್ ರಾಷ್ಟ್ರ, ಮುಸಲ್ಮಾನ್ ರಾಷ್ಟ್ರದಲ್ಲಿ ಹೋಗಿ ಇಲ್ಲೇಕಿದ್ವಿ. ಅದೇ ಈ ದೇಶ ಬರ್ತದ ಹಿಂದೂ ಅಂದ್ರೆ ಹಿಮಾಚಲದಿಂದ ಸಿಂಧೂ ನದಿ ಪರಿಧಿ ಇರ್ತಕ್ಕಂಥವ್ರು ಎಲ್ಲರೂ ನಾವು ಹಿಂದೂಗಳು. ಇತಿಹಾಸ ಸಿಂಧೂ ನದಿಯ ದಂಡದಲ್ಲಿ ಇರಿದವರು ಹಿಂದೂಗಳು. ಇತಿಹಾಸ ಓದ್ರಿ. ಏನೋ ಓದ್ಲಾರ್ದೆ ಬರೀ ಏನೋ ಒಂದು 4 ಮಾತು ಕಲ್ತ್ಕೊಂಡು ಏನೋ ಮಾತಾಡ್ಕೊತ ಹೋಗೋದ್ರಿಂದ ಹುಚ್ಚತನ ಪ್ರದರ್ಶನ ಮಾಡಬೇಡ್ರಿ. ನಿನಗೆ ಹುಚ್ಚಂತಾರ, ತಲೆ ಕೆಟ್ಟದಂತಾರ. ಅಂತ ಮಾತಾಡಕ್ಕೆ ಹೋಗ್ಬೇಡ್ರಿ. ದೇಶ ಒಡೆಯಲಿಕ್ಕೆ, ಜನತಾನ ಒಡೆಯಲಿಕ್ಕೆ, ಭಾವನೆ ಹಾಳು ಮಾಡಕ್ಕೆ ಹೋಗಬಾರ್ದು. ಅವ್ರ ಮಾತನ್ನ ತಿಳ್ಸಕ್ ಬಿಡ. ಹುಡುಗರಿ ನೀವು ಡೂ ಯು ವಾಂಟ್ ಟು ಬ್ರೆಡ್ ಅಂತೀರಿ, ಅಚ್ಚಿಬೇಕಂತೀರಿ. ಹುಡುಗರಿಗೆ ಉಕ್ಕು ಬೇಕಂತೀರಿ, ಮಮ್ಮು ಬೇಕಂತೀರಿ. ಜನರಿಗೆ ತಿಳಿಯೋ ಭಾಷೆ ಹೇಳಕ್ಕೆ ದೊಡ್ಡ ಭಾಷೆಯಾಗಿ ತಿರಸ್ಕಾರ ಮಾಡಬೇಡ್ರಿ. ಅದರಿಂದ ಏನು ಲಾಭದ? ನಮ್ಮ ಧರ್ಮ, ನಮ್ಮ ಜನ, ನಮ್ಮ ಜನರಲ್ಲಿ ಒಡಕು ಹುಟ್ಟಿಸಿ ನೀ ಲಿಂಗಾಯತ, ನಾ ಬ್ರಾಹ್ಮಣ, ನಾ ಒಕ್ಕಲಿಗ, ಏನು ಸಾಧಿಸ್ಬೇಕಂತೀರಿ ನೀವು? ಏನು ಸಾಧಿಸ್ಬೇಕಂತೀರಿ? ಏನು ಆಗೋದಿಲ್ರಿ. ಬಸವಣ್ಣ ಮಾತು ಹೇಳ, ಇವ ನಮ್ಮವನೆಂದೆನಿಸಯ್ಯ, ಇವನಾರಂದೆನಿಸರಿ ಅಂತ ಎಂಥ ದೊಡ್ಡ ಮಾತು ಬಸವಣ್ಣವ್ರು ಹೇಳಿದರು. ಪರಂತು ಅಭಿಮಾನಕ್ಕೆ ಬಿದ್ದು ನಮ್ಮ ಜನರನ್ನು ಒಡೆಯಕ್ಕೆ ಹತ್ತೀವಿ. ದೇಶದಿಂದ, ಭಾಷೆಯಿಂದ, ಜಾತಿಯಿಂದ ಜನರಲ್ಲಿ ಏನು ಭೇದ ಹುಟ್ಟಿಸ್ತಾ ಇದ್ದೀವ, ಇದು ದೊಡ್ಡ ಅಪರಾಧ. ಇದು ಪರಮಾತ್ಮನಿಗೆ ಸಲ್ಲದ್ದು, ಶರಣರಿಗೂ ಸಲ್ಲದ್ದು. ಎಷ್ಟು ಮಂದಿ, ಎಷ್ಟು ಜಾತಿಯವರು ಬಸವಣ್ಣವ್ರು ಕರ್ಕೊಂಡ್ರಿ. ಒಬ್ಬರ ಡೋಹರ ನೆಂಬೆನೆ ಕಕ್ಕಯ್ಯನ, ಮಾದಾರ ನೆಂಬೆನೆ ಚೆನ್ನಯ್ಯನ, ಎಷ್ಟು ಚಂದ ಹೇಳಿದ್ರಿ. ಪರಂತು ನಾವು ಎಲ್ಲರನ್ನೇ ತಿರಸ್ಕಾರ ಮಾಡಿದ್ರೆ ಯಾವ್ದು ಅರ್ಥ ಬರಂಗಿಲ್ಲ. ಪುಣ್ಯಾತ್ಮರೇ, ಇದು ದೊಡ್ಡ ಸಮಾವೇಶದ ನಿಮ್ಮ ತಲೆಯಾಗಿ ಇಟ್ಕೊಂಡವ್ರಿ. ಮನುಷ್ಯನಲ್ಲಿ ಭೇದ ಬರಬಾರ್ದು. ನಾವೆಲ್ಲರೂ ಮಾನವರು, ನಾವೆಲ್ಲರೂ ಹಿಂದೂಗಳು. ನಮ್ಮ ಬೇರೆ ಅದಾವ, ಇರೋದಕ್ಕೆ ಆಚಾರ ಭಿನ್ನ ಅದಾವ, ವಿಚಾರ ಒಂದಿರಬೇಕು. 4 ಮಕ್ಕಳು, ಒಬ್ಬ ಕಲೆಕ್ಟರ್ ಅದನ, ಒಬ್ಬ PSI ಅದನ, ಒಬ್ಬ ಕಾರ್ಕೂನ್ ಅದನ. ಪರಂತು ಪ್ರೇಮ ಅದ ಇಲ್ಲ ನಿಮ್ಗೆ ಅಂತ? ಬ್ರಾಹ್ಮಣ ಇರ್ಬೇಕು, ಕ್ಷತ್ರಿಯ ಶೂದ್ರ ಇರಬೇಕು. ನಾವೆಲ್ಲರೂ ಹಿಂದೂಗಳು, ಭಾರತೀಯರು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ನಿನಗೆ ಮನುಷ್ಯ ಅಂತಾರೆ, ನಿನಗೆ ಅಣ್ಣತಮ್ಮರು ಅಂತಾರೆ, ನಿನಗೆ ನಾಲಾಯಕ್ ಅಂತಾರೆ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಪುಣ್ಯಾತ್ಮರೇ, ನಾವೆಲ್ಲರೂ ಒಂದು. ಹಿಂದೂಗಳಂದ್ರೇನು?
ಹಿಮಾಲಯದಿಂದ ಸಿಂಧೂ ನದಿಯ ಪರ್ಯಂತರವಾಗಿ ಇರತಕ್ಕಂಥವರೆಲ್ಲರೂ ನಾವು ಹಿಂದೂಗಳು. ಜಾತಿ ಇಲ್ಲ. ಈ ದೇಶದಲ್ಲಿ ಇರತಕ್ಕಂಥವ್ರು ಹಿಂದೂಗಳು. ಎರಡನೇದು, ದುರ್ಗುಣಗಳನ್ನ ಕಳಬೇಡ ಕೊಲಬೇಡ ಅಂತಕ್ಕಂಥವ್ರು ಎಲ್ಲರೂ ಹಿಂದೂಗಳು. ಜಾತಿ ಭಿನ್ನ ಇರಲ್ಯಾಕ, ಕ್ರಿಯಾ ಭಿನ್ನ ಇರಲ್ಯಾಕ, ಗುಣ ಒಂದಿರಬೇಕು. ಮನ್ಯಾಗ ನೌಕರಿ ಭಿನ್ನ ಇರಲ್ಯಾಕ, ಕೆಲಸ ಬೇರೆ ಇರಲ್ಯಾಕ, ತಮ್ಮ ಪ್ರೇಮದಿಂದ ಇರ್ಬೇಕು ಪುಣ್ಯಾತ್ಮರೇ. ಅಂತಹ ಪ್ರೇಮ ಕಲಿಸುವುದೇ ಸನಾತನ ಧರ್ಮ. ಅದಕ್ಕೆ ಪೂಜ್ಯರೇನಪ್ಪ ಅಂದ್ರೆ ಪ್ರಯತ್ನ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ನೀವು ತಿಳ್ಕೋರಿ, ಎಲ್ಲರೂ ಇದಕ್ಕೆ ಬಹಳ ಪರದೇಶದ ಕೈವಾಡದ. ನಾವು ಹಿಂದೂಗಳು ಕಚ್ಚಾಡಿ, ಜಾತಿಯೊಳಗೆ ಕಚ್ಚಾಡಿ, ಮತದೊಳಗೆ ಕಚ್ಚಾಡಿ ನಾವೆಲ್ಲರೂ ಹಾಳಾಗಕ್ಕಂತಕ್ಕಂಥದ್ದೇ ಅದ. ಅದರಿಂದ ಅನ್ಯ ಧರ್ಮಗಳು ನಮ್ಮ ಭಾರತದಲ್ಲಿ ಬೆಳೆಯಕತ್ಯಾವ. ತಲೆ ವಿಚಾರ ಮಾಡಿ. ಮೊದಲು ಎಷ್ಟು ಜನ ಇದ್ರು, ಈಗ ಎಷ್ಟು ಜನ ಆಗ್ಯಾರ? ಮುಸ್ಲಿಮರು ಎಷ್ಟಾಗ್ಯಾರ, ಕ್ರಿಶ್ಚಿಯನ್ ಆಗ್ಯಾರ ಗೊತ್ತದ ನಿಮ್ಗೆ? ಎಲ್ಲದ ತಲೆ ನಿಮ್ಮದು? ಎಲ್ಲದ? ಇದ್ಯಾಕೆ? ನೀವು ಕೊಟ್ಟಿರ್ತಕ್ಕಂಥ ಪುರಸ್ಕಾರ, ನಿಮ್ಮ ಜಗಳ, ಇಬ್ಬರ ನ್ಯಾಯ ಮೂರನೇವನಿಗೆ ಆಯ. ಇಬ್ಬರು ಅಣ್ಣತಮ್ಮ ಕಚ್ಚಾಡಿ ಫಾಯ್ದೆ ಯಾರಿಗೆ? ವಕೀಲಿಗೆ ಅದು. ನಿಮಗಿಲ್ಲ, ವಕೀಲಿಗೆ ಫಾಯ್ದೆ ಅದು, ಕೋರ್ಟಿಗೆ ಫಾಯ್ದೆ ಅದು. ನೀವು ಹಂಗೆ ಕಚ್ಚಾಡ್ತೀರಿ ಪುಣ್ಯಾತ್ಮರೇ. ನಮ್ಮ ಆಚಾರ ಹಿಂದಿರೋದ ವಿಚಾರ ಒಂದಿರಬೇಕು. ಯಾರು ಕೊಳ್ಳ ಕಟ್ರಿ, ಯಾರು ತಲೆ ಕಟ್ರಿ, ಯಾರು ಅಡ್ಡ ಹಾಕೋರಿ, ಯಾರು ಉದ್ದ ಹಾಕೋರಿ, ನಿಮ್ಮ ಇಚ್ಛೆ ಅದ. ಪರಂತು ನಾವೆಲ್ಲರೂ ಹಿಂದೂಗಳು. ನಾವು ಹಿಮಾಲಯದಿಂದ ದಕ್ಷಿಣ ಇರ್ತಕ್ಕ ಎಲ್ಲ ಹಿಂದೂ ಅನ್ನತಕ್ಕಂಥ ಭಾವನೆ ಇತ್ತು ಅಂದ್ರೆ ಐಕ್ಯತೆ ಇರ್ತದೆ. ಹಿಂಗೆ ಕಚ್ಚಾಡಿ ನಿಮ್ಮ ಸ್ವಾತಂತ್ರ್ಯ ಹೋಗಿತ್ತು, ಬ್ರಿಟಿಷರು ಬಂದು ಆಳ್ಯ. ನಿಮಗೆ ಹೋಗಿತ್ತು, ಇಸ್ಲಾಂ ಬಂದು ಆಳ್ಯ. ಈಗರ ಬುದ್ಧಿ ಕಲಿ, ಇನ್ನಾದರೂ ಬುದ್ಧಿ ಕಲಿಯಬಾರದೆ. ಬ್ರಿಟಿಷ್ ಬಂದು ಆಳ್ಯ ನಾಚಿಕೆ ಬರಲಿಲ್ಲ, ಇಸ್ಲಾಂ ಬಂದು ಆಳ್ಯ ನಾಚಿಕೆ ಬರಲಿಲ್ಲ ನಿಮಗೆ. ಯಾಕೆ ಬಂದಾದ್ರು? ನಿಮ್ಮ ಕಚ್ಚಾಡನೇ ಇಲ್ಲಿ ತಂದು ಕೊಡ್ತು. ಮತ್ತು ಈಗ ಕಚ್ಚಾಡಕತ್ತೀರಿ. ಎಂದು ಬರಬೇಕು ಬುದ್ಧಿ? ಎಂದು ಬರಬೇಕು? ಅದಕ್ಕೆ ಪುಣ್ಯಾತ್ಮರೇ, ನಿಮ್ಗೆಲ್ಲರಿಗೆ ಒಂದಿಶಿ ನಾ ಕೇಳ್ಕೊತೀನಿ, ನಮ್ಮ ಕ್ರಿಯೆ ಆಚಾರಗಳು ಭಿನ್ನ ಇದ್ದರೂ ಕೂಡ ನಾವೆಲ್ಲರೂ ಹಿಂದೂಗಳು. ಹಿಮಾಲಯದಿಂದ ದಕ್ಷಿಣ ಸಾಗರದವರೆಗೆ ಇರತಕ್ಕಂಥ ಮಧ್ಯವರ್ತಿ ಜಮೀನ ಅದ್ರಾಗ ಇದ್ದವರು ನಾವೆಲ್ಲರೂ ಹಿಂದೂಗಳು. ನಮ್ಮ ಜಾತಿ ವೀರಶೈವದ, ಲಿಂಗಾಯತದ, ಬ್ರಾಹ್ಮಣದ, ಕ್ಷತ್ರಿಯ ಇರಲಿ, ಅದಕ್ಕೆ ಪ್ರಶ್ನೆ. ನಮ್ಮ ಆಚಾರ ಭಿನ್ನದ, ವಿಚಾರ ಒಂದಿರಬೇಕು. 4 ಅಂತ ಬರ್ಬೇಕು. ಕಲೆಕ್ಟರ್ ಅದನ, ಒಬ್ಬ ಪೊಲೀಸ್ ಅದನ, ಏನಪ್ಪ ಒಬ್ಬ ಜಡ್ಜ್ ಅದನ, ಕ್ರಿಯಾ ಬ್ಯಾರೆ ಅದಾವ. ಅಣ್ಣತಮ್ಮರು ಒಂದದ ಅಲ್ಲ? ಆ ಮನೆ ಒಂದಿರ್ತದ. ಆ ಮನೆ ಮೇಲೆ ಯಾರು ಕಣ್ಣೆತ್ತಂಗಿಲ್ಲ. ಒಬ್ಬ ಜಡ್ಜ್ ಅದಾನ, ಒಬ್ಬ ಪೊಲೀಸ್ ಅದಾನ, ಯಾವ ಬರ್ತಾನ್ರಿ ಅವ್ರ ಮನೆಗೆ? ನಮ್ಮಲ್ಲಿ ಇಷ್ಟು ವಿಶಾಲ ಬುದ್ಧಿ, ಇಷ್ಟು ಶಾಣ್ಯರಿದ್ದೇವೆ, ಪರಂತು ಭಿನ್ನ ಆಗಿದ್ದೇವೆ ಪುಣ್ಯಾತ್ಮರೇ. ಇದಕ್ಕನೆ ಪರದೇಶವರು ಬಂದು ಆಳಿ ಹೋದ್ರು. ಇನ್ನು ಮುಂದೂ ಹಿಂಗೆ ಇದ್ರೆ ಅಂದ್ರೆ ನಿಮ್ಮ ಮ್ಯಾಲ ಮತ್ತ ಪರದೇಶರ ಆಕ್ರಮಣ ಆಗ್ತದ, ಮತ್ತ ಗುಲಾಮಗಿರಿ ಕೆಲಸ ಮಾಡ್ಬೇಕಾಗ್ತದ. ಅದು ಬರಬಾರ್ದಾಗಿತ್ತು. ನೀವು ಬಾದಶಾಹಿ ಉಳಿಬೇಕಾಗಿತ್ತು ಅಂದ್ರೆ ಒಂದು ಕಲೀರಿ. ಅದು ಒಂದು ಮಾಡೋದೇ ಹಿಂದೂ ಧರ್ಮ ಅದ. ನಮ್ಮ ಜಾತಿ ಬೇರೆ ಧರ್ಮ ಒಂದೇ. ನಾವು ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬಂತು ಅಂದ್ರೆ ನಾವು ಒಂದಾಗಿರ್ತೇವೆ. 5 ಬಟ್ಟೆ ಒಂದಾದ್ರೆ ಸಾಮಾನು ಹಿಡಿಯಕ್ಕೆ ಬರ್ತದ. ಒಂದು ಬಟ್ಟೆಲೆ ಏನೂ ಮಾಡಕ್ ಬರಂಗಿಲ್ಲಪ್ಪ. ಒಂದು ಬಟ್ಟೆಲಿ ಏನು ಬರೀ ಮಂದಿ ನಿಂದ ಮಾಡಕ್ ಬರ್ತದೆ. ಹಿಂಗೆ ಕೈ ಮಾಡಿ ನಾವು ಕಮಾಕಿ ಅಂತ 5 ಬಟ್ಟೆ ಆದ್ರೆ ಕೆಲಸ ಆಗ್ತದೆ. ಅದಕ್ಕೆ ನಾವೆಲ್ಲ ದೇಶವಾಸಿಗಳು, ನಿಮ್ಮ ಜಾತಿ ಆಮೇಲೆ ಇರಲಿ, ನಾವೆಲ್ಲರೂ ಹಿಂದೂಗಳು ಅನ್ನತಕ್ಕಂಥ ಭಾವನೆ ಬರಬೇಕು ಅನ್ನೋ ದೃಷ್ಟಿಯಿಂದನೇ ಪೂಜ್ಯರು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ತಾವೆಲ್ಲರೂ ಬಂದಿರಿ, ಸಹಕರಿಸಿರಿ. ಇದನ್ನು ಮನೆಯಾಗ ಗಂಟು ಹಾಕೊಂಡು ಇಡ್ರಿ. ಇಲ್ಲ ಅಂದ್ರೆ ನಿಮ್ಮ ತಲೆ ಮೇಲೆ ಜುಟ್ಟ ಕೆಳಗೆ ಗಡ್ಡಕ್ಕೆ ಬರ್ತಾವ ಅಂತ ತಪ್ಪಬೇಡ್ರಿ. ಇದನ್ನ ನೆನಪಿಟ್ಕೊಂಡು ನಡಿ. ಹಲ್ ಅನೇಕ ಬಗೆಯ ವಂದನೆಗಳು ಪೂಜ್ಯರಿಗೆ. ಸುಮಾರು ದಿನಗಳ ಪರ್ಯಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂತಹ ಪೂಜ್ಯ ಶ್ರೀ ಕುಮಾರ ದೇವರು ಕನ್ನೇರಿ ಮಠ ಇವರಾದ್ರೂ ಕೂಡ